ಎಲ್ರಿಗೂ ನಮಸ್ಕಾರ. ನೋಡಿ, ನೀವು ಕಂಪ್ಯೂಟರ್ ಬಗ್ಗೆ ಕೇಳ್ತಾ ಇದ್ರಲ್ಲ, VAO 2026 ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಯೂಟರ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಕಂಪ್ಯೂಟರ್ ಬಗ್ಗೆ ಏನೇನು ಮಾಹಿತಿ ಇದೆ ಎಂಬುದರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಕಂಪ್ಯೂಟರ್ ಮೂಲಭೂತ ಪರಿಚಯ. ಕಂಪ್ಯೂಟರ್ ಅಂದರೆ ಏನು? ವಾಟ್ ಈಸ್ ಕಂಪ್ಯೂಟರ್? ನೋಡಿ, ನಾನು ವಾಕ್ಯ ರೂಪದಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಕೆಲವೊಂದನ್ನು ನಾವು ತುಂಬ ಕಂಪ್ಯೂಟ್ರು ಸಿಲೆಬಸ್ಸು ತುಂಬ ಇರೋದರಿಂದ ಟ್ರಿಕ್ಸ್ ಮೂಲಕ ಅದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಯೂಸ್ ಅಂತಲೇ ಹೇಳ್ಬೋದು. ಕಂಪ್ಯೂಟರ್ ಎನ್ನುವುದು ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು, ಇದು ಬಳಕೆದಾರರಿಂದ ಕಚ್ಚಾ ಡೇಟಾವನ್ನು ಇನ್ಪುಟ್ ರೂಪದಲ್ಲಿ ಪಡೆದುಕೊಂಡು ನೀಡಲಾದ ಸೂಚನೆಯ ಪ್ರಕಾರ ಅದನ್ನು ಸಂಸ್ಕರಿಸಿ ಉಪಯುಕ್ತ ಮಾಹಿತಿಯನ್ನು ಔಟ್ಪುಟ್ ರೂಪದಲ್ಲಿ ನೀಡುತ್ತದೆ. ಅಂದರೆ ಕಂಪ್ಯೂಟರ್ ಅಂದ್ರೇನು? ಇದೊಂದು ಎಲೆಕ್ಟ್ರಾನಿಕ್ ಸಾಧನ. ನಾವು ಬಳಕೆದಾರ ಅಂದರೆ ಯಾರಿಲ್ಲಿ? ನಾವು ಒಂದು ಯಾವುದೇ ಒಂದು ಕಚ್ಚಾ ಡಾಟಾವನ್ನು ಅಥವಾ ಯಾವುದೇ ಒಂದು ಕೀಯನ್ನು ಕೊಟ್ಟರು ಅದೇನು ಮಾಡುತ್ತೆ? ಇನ್ಪುಟ್ ರೂಪದಲ್ಲಿ ಪಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಅದನ್ನು ನಾವು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಸಂಸ್ಕರಣೆ ಮಾಡಿ ಪ್ರೊಸೆಸಿಂಗ್ ಮಾಡಿ ನಮಗೆ ಬೇಕಾದಂತಹ ಮಾಹಿತಿಯನ್ನು ಔಟ್ಪುಟ್ ಮಾಡುವುದೇ ಕಂಪ್ಯೂಟರ್. ಅದೊಂದು ಟ್ರಿಕ್ಸ್ ಕೊಟ್ಟಿದ್ದಾರೆ ನೋಡಿ, ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಕಂಪ್ಯೂಟರ್ ಅಂದರೆ ಏನು ಅಂತ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇನ್ನು ಕಂಪ್ಯೂಟರ್ ಅನ್ನುವಂಥದ್ದು ಯಾವ ಪದದಿಂದ ಬಂದಿದೆ, ಪಿತಾಮಹ ಯಾರು ಎಂಬುದ್ರ ಬಗ್ಗೆ ಹೇಳ್ತಾರೆ. ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯ COMPUTERE. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಂಪ್ಯೂಟರ್ ನಮ್ಗೆ ಗೊತ್ತಿದೆ ಸ್ಪೆಲ್ಲಿಂಗು ಅಂತ ಒಂದೇ ಒಂದು ಸ್ಪೆಲ್ಲಿಂಗ್ ಹೋದರೂ ಕೂಡ 1 ಮಾರ್ಕ್ಸ್ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ COMPUTERE ಅನ್ನುವಂಥ ಪದದಿಂದ ಬಂದಿದ್ದು, ಹಾಗಂದರೆ ಲೆಕ್ಕಾಚಾರ ಮಾಡು ಅಂತ ಅರ್ಥ. ಕಂಪ್ಯೂಟರ್ನ ಪಿತಾಮಹ ಎಂದು ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕರೆಯಲಾಗುತ್ತದೆ. ಇದಂತೂ ನೀವು ಚಿಕ್ಕ ವಯಸ್ಸಿನಾಗಿಂದ ನಾವು ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ ಪಿತಾಮಹ ಯಾರು ಅಂತ ಕೇಳ್ಕೊತ ಬಂದಿರ್ತಾರೆ. ಹೀಗಾಗಿ ನೆನಪಿರುತ್ತೆ. ಕಂಪ್ಯೂಟರ್ನ ಪ್ರಮುಖ ಲಕ್ಷಣಗಳು ನೋಡಿ. ಕಂಪ್ಯೂಟರಲ್ಲಿ ಯಾವ್ಯಾವ ಲಕ್ಷಣಗಳಿದಾವು? ವೇಗ, ಸ್ಪೀಡ್ ಬಗ್ಗೆ ಹೇಳ್ಕೊಡತ್ತೆ. ಕಂಪ್ಯೂಟರ್ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತದೆ. ಇದು ಸೆಕೆಂಡಿನ ಅತ್ಯಲ್ಪ ಭಾಗದಲ್ಲಿ ಲಕ್ಷಾಂತರ ಲೆಕ್ಕಾಚಾರಗಳನ್ನು ಮಾಡಬಲ್ಲದು. ನೋಡಿ, ಇದು ಕಂಪ್ಯೂಟರ್ನ ಅತ್ಯಂತ ವೇಗವಾಗಿ ಕೆಲಸವನ್ನು ಮಾಡುವಂಥದ್ದು ಮತ್ತು ಲಕ್ಷಾಂತರ ಲೆಕ್ಕಾಚಾರಗಳನ್ನ ಮಾಡುವಂಥ ಒಂದು ಸೆಕೆಂಡ್ ಒಳಗೆ ಬೇಕಾದಂಥ ಮಾಹಿತಿಯನ್ನು ಕೊಡತ್ತೆ. ನಿಖರತೆ, ಅಕ್ಯುರೆನ್ಸಿ ಅಂತ ಕರಿತೀವಿ. ಕಂಪ್ಯೂಟರ್ ನೀಡುವ ಫಲಿತಾಂಶವು 100% ನಿಖರವಾಗಿರುತ್ತದೆ. ಬಳಕೆದಾರರು ತಪ್ಪು ಸೂಚನೆ ನೀಡಿದರೆ ಮಾತ್ರ ತಪ್ಪು ಫಲಿತಾಂಶ ಬರುತ್ತದೆ. ನೋಡಿ, ಅಂದರೆ 100 ಔಟ್ ಪರ್ಸೆಂಟೇಜಷ್ಟು ನಮಗೆ ನಿಖರವಾದಂಥ ಮಾಹಿತಿ ಕೊಡುತ್ತೆ. ನಾವೇನಾದರೂ ತಪ್ಪಾದ ಮಾಹಿತಿ ಕೊಟ್ಟರೆ ಅದು ಕೂಡ ನಮ್ಗೆ ತಪ್ಪಾದ ಮಾಹಿತಿ ಕೊಡುತ್ತೆ ಅಂತ ಹೇಳ್ತಾರೆ. ಕಡಿಮೆ ಕೊಡುವುದು, ಅದ್ರ ಬಗ್ಗೆ ಮತ್ತೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ನೀವು ತಪ್ಪಾದ ಮಾಹಿತಿ ಕೊಡ್ತಾ ಇದ್ದರೆ ಇದಂತ ಹೇಳುತ್ತೆ. ಬಟ್ ಆದರೆ ನಾವು ತಪ್ಪು ಸೂಚನೆ ನೀಡಿದಾಗ ಮಾತ್ರ ತಪ್ಪು ಫಲಿತಾಂಶ ಬರುವ ಸಾಧ್ಯತೆಗಳು ಇರ್ತವೆ. ಸಂಗ್ರಹಣಾ ಸಾಮರ್ಥ್ಯ, ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಹೇಳ್ತಾ ಇದೆ. ಅಂದರೆ ಕಂಪ್ಯೂಟರ್ನಲ್ಲಿ ಅಪಾರ ಪ್ರಮಾಣದ ಡೇಟಾವನ್ನು ಹಾರ್ಡ್ ಡಿಸ್ಕ್ ಅಥವಾ SSDಗಳಲ್ಲಿ ದೀರ್ಘಕಾಲದವರೆಗೆ ಸಂಗ್ರಹಿಸಿಡಬಹುದು. ಅಂದರೆ ನಮಗಿಲ್ಲಿ ಬೇಕಾದಂತಹ ಮಾಹಿತಿಯನ್ನು ನಾವು ಹಾರ್ಡ್ ಡಿಸ್ಕ್ ಅಥವಾ SSDಗಳ ಮುಖಾಂತರ ಸಂಗ್ರಹಿಸಿಡಬಹುದು. ಶ್ರಮಶೀಲತೆ ಅಂದರೆ ಮನುಷ್ಯರಂತೆ ಕಂಪ್ಯೂಟರ್ ಸುಸ್ತು, ಆಯಾಸ ಅಥವಾ ಏಕಾಗ್ರತೆಯ ಕೊರತೆ ಉಂಟಾಗೋದಿಲ್ಲ. ಇದು ನಿರಂತರವಾಗಿ ಒಂದೇ ವೇಗದಲ್ಲಿ ಕೆಲಸ ಮಾಡುತ್ತದೆ. ಅಂದರೆ ಏನು ಹೇಳ್ತಾ ಇದ್ದಾರೆ? ನಮಗೆ ಸುಸ್ತಾಗತ್ತಲ್ವಾ, ನಾವು ಮನುಷ್ಯರು, ಹೌದಾ? ನಮಗೆ ಸುಸ್ತಾಗತ್ತೆ. ಆದರೆ ಕಂಪ್ಯೂಟರ್ ಸುಸ್ತು ಅನ್ನೋದೇ ಇಲ್ಲ. ಅಂದರೆ ನಮಗೆ ಸುಸ್ತಾಗಿದೆಯಪ್ಪ, ನಮಗೆ ಇವತ್ತು VAO ಎಕ್ಸಾಮ್ ಸಿಲೆಬಸ್ ಭಾಳ ಇದೆ, ನಾಳೆ ಓದ್ಕೊಳ್ಳೋಣ ಬಿಡು ಅಂತ ಅನ್ನೋ ಹಾಗಿಲ್ಲ. ಅದು ಕೂಡ ನಾವು ಕೂಡ ಕಂಪ್ಯೂಟರ್ ಹಾಕಿ ಕೆಲಸ ಮಾಡಿದ್ರೆ ಮಾತ್ರ ಖಂಡಿತ 2020ರಲ್ಲಿ ಒಂದು ನೌಕರಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ನೋಡಿ, ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥ ಮಿತ್ರರೇ, ನಾನು ನಿಮಗೆ ಹೇಳೋದಿಷ್ಟೇ. ಏನಪ್ಪ ಅಂತಂದರೆ ಕಂಪ್ಯೂಟರ್ಗೆ ಯಾವ ರೀತಿ ಕೆಲಸ ಮಾಡುತ್ತೆ, ನಾವು ಕೂಡ ಅದೇ ರೀತಿ ಸ್ಟಡಿ ಮಾಡೋಣ. ಏಕಾಗ್ರತೆ ಕೊರತೆ ಅನ್ನೋದು ಅದಕ್ಕೆ ಉಂಟಾಗೋದಿಲ್ಲ. ಅಂದರೆ ನಿರಂತರವಾಗಿ ಕೆಲಸವನ್ನು ಇದು ಮಾಡುತ್ತೆ. ಬಹುವಿಧ ಕಾರ್ಯಕ್ಷಮತೆ, ಒಂದೇ ಸಮಯದಲ್ಲಿ ವಿಭಿನ್ನ ರೀತಿಯ ಕೆಲಸಗಳನ್ನು ಮಾಡಲು ಸಾಧ್ಯ. ಉದಾಹರಣೆಗೆ ಹಾಡು ಕೇಳ್ತಾ ಡಾಕ್ಯುಮೆಂಟ್ ಟೈಪ್ ಮಾಡುವುದು. ನೋಡಿ, ಈಗ ಸ್ಟೇಟ್ಮೆಂಟ್ ಕೊಡ್ತಾರೆ, ಹಿಂಗೆ ಕೆಲಸ ಮಾಡು, ಹಿಂಗೆ ಮಾಡ್ಬೋದೇನೋ ಅಂತ. ಈಗ ಒಂದನೇ ಹೇಳಿಕೆ, ಎರಡನೇ ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ಒಂದನೇ ಹೇಳಿಕೆ ತಪ್ಪಾಗಿದೆ, 2 ಸರಿಯಾಗಿವೆ, 2 ತಪ್ಪಾಗಿವೆ, ಇಂಥದನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ನೀಟಾಗಿ ನೆನ್ಪಿಟ್ಕೊಳ್ಳಿ. ಅಂದರೆ ಒಂದೇ ಸಮಯದಲ್ಲಿ ಹಲವಾರು ಕೆಲಸವನ್ನು ಮಾಡುವಂಥ ಒಂದು ಸಾಧನ ಅಂದರೆ ಅದು ಕಂಪ್ಯೂಟರ್. ಸ್ವಯಂಚಾಲಿತತೆ, ಒಮ್ಮೆ ಅಗತ್ಯ ಸೂಚನೆಗಳು ನೀಡಿದರೆ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತೆ. ನೋಡಿ, ಒಂದು ಸಲ ಅಗತ್ಯವಾದಂಥ ಸೂಚನೆ ಕೊಟ್ಟರೆ ಆ ಪ್ರಕ್ರಿಯೆ ಸಂಪೂರ್ಣ ಆಗುವವರೆಗೂ ಕೂಡ ಅದನ್ನು ಕೈ ಬಿಡಲ್ಲ ಅಂತ ಅರ್ಥ. ಅಂದರೆ ಸಂಪೂರ್ಣ ತನ್ನಷ್ಟಕ್ಕೆ ತಾನೇ ಕೆಲಸವನ್ನು ಮಾಡುತ್ತೆ. ಕಂಪ್ಯೂಟರ್ನ ಉಪಯೋಗಗಳು, ಶಿಕ್ಷಣ, ಎಜುಕೇಷನ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಯೂಸ್ ಆಗುತ್ತೆ
ಆನ್ಲೈನ್ ತರಗತಿಗಳು ಇ ಬುಕ್ಸ್ ಪರೀಕ್ಷೆಗಳು ಮತ್ತು ಸಂಶೋಧನೆಗೆ ಸಹಕಾರಿ. ಅಂದರೆ ಆನ್ಲೈನ್ ಕ್ಲಾಸನ್ನು ಮಾಡಲಿಕ್ಕೆ ಇ ಬುಕ್ಸ್ ಆಗಿರ್ಬೋದು, ಸಂಶೋಧನೆ ಮಾಡಲಿಕ್ಕೆ ಸಹಕಾರಿ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಣ ವರ್ಗಾವಣೆ, ಆನ್ಲೈನ್ ಬ್ಯಾಂಕಿಂಗ್, ATM ಸೇವೆಗಳು ಮತ್ತು ಖಾತೆಗಳ ನಿರ್ವಹಣೆ. ಬ್ಯಾಂಕಲ್ಲಿ ಕಂಪ್ಯೂಟರ್ ಇಲ್ಲವೇ ಇಲ್ಲ, ನೋಡಿರ್ತೀರ, ನಿಮಗೆ ಇದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆಯೇ ಇರಲ್ಲ. ಆಸ್ಪತ್ರೆ ಮತ್ತು ಆರೋಗ್ಯ, ರೋಗಿಗಳ ಮಾಹಿತಿ ಸಂಗ್ರಹ, ರೋಗ ನಿರ್ಣಯ ಸಾಧನಗಳು, CT ಸ್ಕ್ಯಾನ್, MRI ಮತ್ತು ಶಸ್ತ್ರಚಿಕಿತ್ಸೆ ಸಹಾಯಕ್ಕೆ. ನೋಡಿ, ಇದು ಕೂಡ ನಿಮಗೆಲ್ಲೋ ಐಡಿಯಾ ಬರುತ್ತೆ. ವ್ಯಾಪಾರ ಮತ್ತು ಉದ್ದಿಮೆ, ಲೆಕ್ಕಪತ್ರ ನಿರ್ವಹಣೆ, ಕಾಮರ್ಸ್, ಗ್ರಾಹಕರ ವಿವರ ನಿರ್ವಹಣೆ, ಟ್ಯಾಲಿ ಅದು ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಮನೋರಂಜನೆ, ಚಲನಚಿತ್ರ ವೀಕ್ಷಣೆ, ಆಟಗಳು ಮತ್ತು ಸಂಗೀತ ಕೇಳಲು, ಇದು ಕಾಮನ್ನೇ. ಸಂಪರ್ಕ ಮತ್ತು ಕಮ್ಯುನಿಕೇಷನ್, ಇಮೇಲ್, ಸಾಮಾಜಿಕ ಜಾಲತಾಣಗಳು ಮತ್ತು ವಿಡಿಯೋ ಕಾನ್ಫರೆನ್ಸಿಗೆಲ್ಲ ಯೂಸ್ ಆಗುತ್ತೆ. ಇನ್ನು ಕಂಪ್ಯೂಟರ್ ವಿಧಗಳನ್ನು ಹೇಳ್ತಾರೆ. ನಾವು ಕಂಪ್ಯೂಟರ್ಗಳ ವಿಧಗಳನ್ನು ಯಾವ ರೀತಿಯ ವಿಂಗಡಣೆ ಮಾಡ್ತಾರೆ ಅಂದರೆ, ಆಕಾರ ಮತ್ತು ಸಾಮರ್ಥ್ಯವು ಕೆಲಸ ಮಾಡುವ ವಿಧಾನದಿಂದ ಅವುಗಳ ಮೇಲೆ ವಿಂಗಡಣೆಯನ್ನು ಮಾಡ್ತಾರೆ. ಫಸ್ಟ್ ಒಂದು ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ. ನೋಡಿ, ಇದರಲ್ಲಿ 4 ರೀತಿಯಾದಂಥ ಕಂಪ್ಯೂಟರ್ ಬರ್ತವೆ. ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಅಂದರೆ ಅತ್ಯಂತ ವೇಗದ, ಶಕ್ತಿಶಾಲಿ ಮತ್ತು ದುಬಾರಿ ಕಂಪ್ಯೂಟರ್. ಹವಾಮಾನ ಮುನ್ಸೂಚನೆ, ಬಾಹ್ಯಾಕಾಶ ಸಂಶೋಧನೆ ಮತ್ತು ಪರಮಾಣು ಸಂಶೋಧನೆಗಳಲ್ಲಿ ಬಳಸಲಾಗುತ್ತೆ. ಉದಾಹರಣೆಗೆ ಪರಮ್, ಸಿದ್ಧಿ, ಪೋರ್ಟ್ನರ್. ನೋಡಿ, ಅವ್ರೇನು ಹೇಳ್ತಾರೆ, ತುಂಬ ಸ್ಪೀಡ್ ಆಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ದುಬಾರಿ ಆದಂಥ ಕಂಪ್ಯೂಟರ್. ಅಂದರೆ ಇದನ್ನು ನಾವು ಇಸ್ರೋ, ನಾಸಾ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ಅಂದರೆ ಹವಾಮಾನ ಇಲಾಖೆ ಆಗಿರ್ಬೋದು, ಬಾಹ್ಯಾಕಾಶ ಇಲಾಖೆ ಆಗಿರ್ಬೋದು, ಇಂಥ ಇಲಾಖೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬಳಸ್ತಾರೆ. ಅದೇ ಅಂದರೆ ಈ ಪರಮ್, ಸಿದ್ಧಿ ಇವನ್ನೆಲ್ಲ ನೋಡಿದ್ರಲ್ವ, ಈ ರೀತಿ. ಇನ್ನು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಂದರೆ ಬೃಹತ್ ಪ್ರಮಾಣದ ಡೇಟಾವನ್ನು ಸಂಗ್ರಹಿಸಲು ಮತ್ತು ಸಂಸ್ಕರಿಸಲು ಬಳಸಲಾಗುತ್ತದೆ. ಬ್ಯಾಂಕಿಂಗ್ ಕ್ಷೇತ್ರ, ವಿಮಾ ಕಂಪನಿಗಳು, ರೈಲ್ವೆ ಅಥವಾ ವಿಮಾನ ಬುಕ್ಕಿಂಗ್ ಸಿಸ್ಟಮ್ಗಳಲ್ಲಿ ಬಳಸಲಾಗುತ್ತದೆ. ನೋಡಿ, ಅಂದರೆ ಬೃಹತ್ ಸಿಕ್ಕಾಪಟ್ಟೆ ಡಾಟಾ ಇರತ್ತೆ ರೀ, ಹೌದಾ? ಆ ಡಾಟಾವನ್ನು ಯೂಸ್ ಮಾಡಲಿಕ್ಕೆ ಅಥವಾ ಸಂಗ್ರಹವನ್ನು ಮಾಡಲಿಕ್ಕೆ ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಅಂದರೆ ಬ್ಯಾಂಕಿಂಗ್ ಆಗಿರ್ಬೋದು, ವಿಮಾ ಕಂಪ್ನಿಗಳಾಗಿರ್ಬೋದು, ಅಥವಾ ರೈಲ್ವೆಗಳು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ವಿಮಾನ ಡಿಪಾರ್ಟ್ಮೆಂಟ್ಗಳಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಮಿನಿ ಕಂಪ್ಯೂಟರ್, ಇದು ಮೇನ್ ಫ್ರೇಮ್ಗಿಂತ ಚಿಕ್ಕದು, ಮೈಕ್ರೋ ಕಂಪ್ಯೂಟರ್ ಅಂತ ದೊಡ್ಡದು. ಮಧ್ಯಮ ಗಾತ್ರದ ಸಂಸ್ಥೆಗಳು ಮತ್ತು ಕಾರ್ಖಾನೆಗಳಲ್ಲಿ ಬಳಸಲಾಗುತ್ತದೆ. ನೋಡಿ, ಇದು ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ಗಿಂತ ತುಂಬ ಚಿಕ್ಕದು, ಹಾಗಂತ ಮೈಕ್ರೋ ಕಂಪ್ಯೂಟರ್ಗಿಂತ ಏನು ದೊಡ್ಡದು, ಅದಕ್ಕಿಂತ ಏನು ಚಿಕ್ಕದಲ್ಲ. ಮಧ್ಯಮ ಗಾತ್ರದ ಸಂಸ್ಥೆಗಳು, ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಇವುಗಳನ್ನ ಬಳಸ್ತಾರೆ. ಇನ್ನು ಮೈಕ್ರೋ ಕಂಪ್ಯೂಟರ್, ನಾವು ದಿನನಿತ್ಯ ವೈಯಕ್ತಿಕವಾಗಿ ಬಳಸುವಂತಹ ಕಂಪ್ಯೂಟರ್. ಉದಾಹರಣೆ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್. ನೋಡಿ, ನಾವು ಡೈಲಿ ಸ್ಮಾರ್ಟ್ಫೋನ್ ಹಿಡ್ಕೊಂಡಿರ್ತೀವಿ, ಫೋನ್ ಹಿಡ್ಕೊಂಡಿರ್ತೀವಿ ತಾನೆ, ಬಟ್ ಇದು ಯಾವ ವರ್ಗಕ್ಕೆ ಸೇರಿದೆ ಅಂತಲೇ ಗೊತ್ತಿರಲ್ಲ ನಮಗೆ. ನಮ್ಮಲ್ಲಿ ಟ್ಯಾಬ್ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ, ಆಮೇಲೆ ಡೆಸ್ಕ್ಟಾಪ್ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತೀವಿ. ಟೀಚರಾಗಿ ವರ್ಕ್ ಮಾಡೋರಿದ್ದರೆ ಸ್ಕೂಲಲ್ಲಿ ನೋಡಿರ್ತೀರ, ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡೋರಿದ್ದರೆ ಬ್ಯಾಂಕಲ್ಲಿ ನೋಡಿರ್ತೀರ, ಅಥವಾ ನೀವೆಲ್ಲೋ ಆಸ್ಪತ್ರೆಗೆ ಹೋದಾಗ, ಅಥವಾ ಇನ್ಯಾವುದೋ ಕೆಲಸಕ್ಕೆ ಹೋದಾಗ, ಅಥವಾ ಈಗ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾವೇನು ಮಾಡ್ತೀವಿ, ಕಂಪ್ಯೂಟರ್ಗಳನ್ನು ನೋಡ್ತೀವಿ. ಆದರೆ ಇವು ಯಾವ ವರ್ಗಕ್ಕೆ ಸೇರಿದಾವಂತೆ ಗೊತ್ತಿರಲ್ಲ. ಹೀಗಾಗಿ ನಾವು ಹೇಗೆ ಅದನ್ನು ನೆನ್ಪಿಟ್ಕೋಬೇಕಪ್ಪ ಅಂದರೆ, ಈಗ ಫೋನ್ ಇದೆ, ಹೌದಾ? ಈ ಫೋನನ್ನು ನಾವು ಸಿಂಪಲ್ಲಾಗಿ ಸ್ಮಾರ್ಟ್ಫೋನ್, ಇದು ಮೈಕ್ರೋ ಕಂಪ್ಯೂಟರ್ ವರ್ಗಕ್ಕೆ ಸೇರಿರುವಂಥದ್ದು. ಈ ರೀತಿ ಟ್ರಿಕ್ಸನ್ನು ಯೂಸ್ ಮಾಡೋದರಿಂದ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಅಂಕಗಳು ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೋಡಿ, ಎರಡನೇದು ಕಾರ್ಯನಿರ್ವಹಣಾ ಆಧಾರದ ಮೇಲೆ, ಬೇಸ್ಡ್ ಆನ್ ಫಂಕ್ಷನ್ಸ್, ವರ್ಕ್ ಮೇಲೆ. ಏನು ಕೆಲಸ? ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್, 3 ರೀತಿಯಾದಂಥ ಕಂಪ್ಯೂಟರ್ ಬರ್ತವೆ. ಅನಲಾಗ್ ಕಂಪ್ಯೂಟರ್ ಅಂದರೆ ನಿರಂತರವಾಗಿ ಬದಲಾಗುವ ಭೌತಿಕ ಪ್ರಮಾಣಗಳನ್ನು ಅಳೆಯಲು ಬಳಸಲಾಗುತ್ತದೆ. ಉದಾಹರಣೆ ತಾಪಮಾನ, ಒತ್ತಡ, ವೇಗ. ಅಂದರೆ ಈ ಭೌತಿಕ ಪ್ರಮಾಣಗಳನ್ನು, ಈ ತಾಪಮಾನ, ವಾತಾವರಣದಲ್ಲೇ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ಇದನ್ನು ಬಳಸಲು ನಾವೇನು ಮಾಡ್ತೀವಿ, ಅನಲಾಗ್ ಕಂಪ್ಯೂಟರ್ನ ಬಳಸ್ತೀವಿ. ಸ್ಪೀಡೋಮೀಟರ್ ಆಗಿರ್ಬೋದು, ಸಾಂಪ್ರದಾಯಿಕ ಥರ್ಮಾಮೀಟರ್ ಆಗಿರ್ಬೋದು, ಇದಕ್ಕೆ ಎಕ್ಸಾಂಪಲ್ಸ್. ಡಿಜಿಟಲ್ ಕಂಪ್ಯೂಟರ್, ಡೇಟಾವನ್ನು ಬೈನರಿ ಸಂಖ್ಯೆಗಳ ರೂಪದಲ್ಲಿ ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ. ಬೈನರಿ ಸಂಖ್ಯೆ ರೂಪದಲ್ಲಿ 0 ಮತ್ತು 1ಗಳ ಲೆಕ್ಕಾಚಾರ ಮಾಡಲಿಕ್ಕೆ ಈ ಡಿಜಿಟಲ್ ಕಂಪ್ಯೂಟರ್ನ ಬಳಸ್ತೀವಿ. ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, ಕ್ಯಾಲ್ಕುಲೇಟರ್. ನಿಮ್ಮ ಫೋನಲ್ಲಿ ಕ್ಯಾಲ್ಕುಲೇಟರ್ ಇದೆ ಅಲ್ವಾ? ಹಾಗಾದರೆ ಇದು ಯಾವುದು? ಡಿಜಿಟಲ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಕಂಪ್ಯೂಟರ್ ವೈಶಿಷ್ಟ್ಯಗಳನ್ನು ಒಳಗೊಂಡಿರುತ್ತದೆ. ಆಸ್ಪತ್ರೆಗಳ ICUನಲ್ಲಿರುವ ECG ಮಿಷನ್, ಪೆಟ್ರೋಲ್ ಪಂಪ್ ಯಂತ್ರಗಳು. ನೋಡಿ, ಅಂದರೆ ಹೈಬ್ರಿಡ್ ಅಂದರೆ ಎರಡಕ್ಕೂ ಸಂಬಂಧಪಟ್ಟಿರೋದು. ಅನಲಾಗ್ ಕಂಪ್ಯೂಟರ್ ಲಕ್ಷಣ ಒಳಗೊಂಡಿರುತ್ತೆ, ಡಿಜಿಟಲ್ಸ್ ಎರಡೂ ಕಂಪ್ಯೂಟರ್ಗಳು ಸಂಬಂಧಪಟ್ಟಂತೆ. ಅಂದರೆ ಆಸ್ಪತ್ರೆಗಳ ICU ನೋಡುತ್ತೀರಲ್ವ ಆಗಿರ್ಬೋದು, ಅಥವಾ ECG ಚೆಕ್ ಮಾಡ್ತಾರೆ ಹೃದಯಕ್ಕೆ ಸಂಬಂಧಪಟ್ಟಾಗಿ,
ಅದಾಗಿರ್ಬೋದು. ಅಥವಾ ಪೆಟ್ರೋಲ್ ಪಂಪ್, ನೀವು ನಿಮ್ಮ ವೆಹಿಕಲ್ಗಳಿಗೆ ವಾಹನಗಳಿಗೆ ಪೆಟ್ರೋಲ್ ಹಂಚ್ಕೊಂಡು ಹೋಗಿರ್ತೀರ ಸಾಮಾನ್ಯವಾಗಿ. ಅವಾಗ ಅಲ್ಲೇನು ಮಾಡ್ತಾರೆ, ಈ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಹೈಬ್ರಿಡ್ ಕಂಪ್ಯೂಟರ್ ಬಗ್ಗೆ ಏನೋ ಒಂದು ಕ್ವಶನ್ ಬಂತಪ್ಪ ಎಕ್ಸಾಮಲ್ಲಿ, ಅವಾಗ ನಮ್ಗೆ ಅದು ಉತ್ತರ ಗೊತ್ತಲ್ಲ. ಆಗ ನಾವು ಟ್ರಿಕ್ಸ್ ಮುಖಾಂತರ ಏನು ಪೆಟ್ರೋಲ್ ಪಂಪಲ್ಲಿ ಬಳಸೋದು ಹೈಬ್ರಿಡ್ ಕಂಪ್ಯೂಟರ್, ಈ ರೀತಿ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಮಾಸನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಕಂಪ್ಯೂಟರ್ನ ಮುಖ್ಯ ಭಾಗಗಳು. ಕಂಪ್ಯೂಟರ್ ವ್ಯವಸ್ಥೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಮುಖ್ಯವಾಗಿ ಇನ್ಪುಟ್, ಔಟ್ಪುಟ್ ಮತ್ತು ಶೇಖರಣಾ ಸಾಧನಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. ನೋಡಿ, ಅಂದರೆ ಕಂಪ್ಯೂಟರ್ ನಾವು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ಇನ್ಪುಟ್ ಬೇಕು, ಔಟ್ಪುಟ್ ಬೇಕು, ಸ್ಟೋರೇಜ್ ಬೇಕು, ಹೌದಾ. ಇನ್ಪುಟ್ ಸಾಧನಗಳು ಯಾವ್ಯಾವು? ಇನ್ಪುಟ್ ಡಿವೈಸ್ಗಳು ಅಂತ ಕೀಬೋರ್ಡ್. ನೋಡಿ, ಕೀಬೋರ್ಡ್ ಅಂತಂದರೆ ಅಕ್ಷರಗಳು, ಸಂಖ್ಯೆಗಳು ಮತ್ತು ವಿಭಿನ್ನ ಆಜ್ಞೆಗಳು, ಕಮಾಂಡ್ಸ್ ಅಂತ ಕರಿತೀವಿ. ಟೈಪ್ ಮಾಡಿ ಕಂಪ್ಯೂಟರ್ಗೆ ನೀಡಲು ಬಳಸುವ ಮುಖ್ಯ ಸಾಧನ. ಇದಕ್ಕೆ ಕೀಬೋರ್ಡ್ ಅಂದರೆ ಅಕ್ಷರ, ಸಂಖ್ಯೆ, ವಿಭಿನ್ನ ಆಜ್ಞೆಗಳು, ಕಮಾಂಡ್ಸ್ ಅಂತ ಏನು ಕರಿತೀವಲ್ಲ, ಅವು ಕಂಪ್ಯೂಟರ್ಗೆ ನಾವು ನೀಡ್ತಕ್ಕಂಥ ಒಂದು ಸಾಧನ. ಇನ್ನು ಮೌಸ್, ಕಂಪ್ಯೂಟರ್ ಪರದೆ ಮೇಲಿರುವ ಆಯ್ಕೆಗಳನ್ನು ಸೂಚಿಸಲು, ಕ್ಲಿಕ್ ಮಾಡಲು ಮತ್ತು ಫೈಲ್ಗಳನ್ನು ಸರಿಸಲು ಬಳಸುವ ಪಾಯಿಂಟಿಂಗ್ ಸಾಧನ. ಮೌಸ್ ಅಂದರೆ ಇನ್ನು ನಮ್ಮ ಕಂಪ್ಯೂಟರ್ ಮೇಲೆ ಯಾವುದೋ ಒಂದು ಐಕಾನ್ ಬೇಕಾದರೆ ಮೌಸ್ ಮುಖಾಂತರ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಲಿಕ್ಕೆ ಅದನ್ನು ಬಳಸ್ತೀವಿ. ಸ್ಕ್ಯಾನರ್, ಕಾಗದದ ಮೇಲಿರೋ ಪಠ್ಯ ಅಥವಾ ಚಿತ್ರಗಳನ್ನು ಡಿಜಿಟಲ್ ರೂಪಕ್ಕೆ ಬದಲಾಯಿಸಿ ಕಂಪ್ಯೂಟರ್ನಲ್ಲಿ ಉಳಿಸಲು ನೆರವಾಗುತ್ತದೆ. ನೋಡಿ, ಸ್ಕ್ಯಾನರ್ ಅಂತಂದರೆ ಕಾಗದ ಮೇಲಿರ್ತಕ್ಕಂತಹ ಪಠ್ಯ ಅಥವಾ ಚಿತ್ರಗಳನ್ನು ಡಿಜಿಟಲ್ ರೂಪಕ್ಕೆ ಬದಲಾವಣೆ ಮಾಡುವಂಥದ್ದು. ಇನ್ನು ಮೈಕ್ರೋಫೋನ್, ಧ್ವನಿ ಅಥವಾ ಆಡಿಯೋವನ್ನು ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ನೀಡಲು ಬಳಸುತ್ತೆ. ಫೋನ್, ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ವೆಬ್ ಕ್ಯಾಮ್, ರಿಯಲ್ ಟೈಮ್ ವಿಡಿಯೋ ಕರೆಗಳು ಮತ್ತು ವಿಡಿಯೋ ರೆಕಾರ್ಡಿಂಗಿಗೆ ಬಳಸುವ ಕ್ಯಾಮ್ರಾ, ವೆಬ್ ಕ್ಯಾಮ್ ಅಂತ ಕರಿತೀವಿ. ಜಾಯ್ಸ್ಟಿಕ್ ಅಂದರೆ ಕಂಪ್ಯೂಟರ್ ಗೇಮ್ಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ನಿಯಂತ್ರಿಸಲು ಬಳಸುವ ಸಾಧನ, ಗೇಮ್ಗೆ ಸಂಬಂಧಪಟ್ಟಿದ್ದು. ಇನ್ನು ಔಟ್ಪುಟ್ ಸಾಧನಗಳು ಅಂದರೆ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಮಾನಿಟರ್, ಕಂಪ್ಯೂಟರ್ನಲ್ಲಿ ನಡೆಯುವ ಕೆಲಸಗಳು, ಪಠ್ಯಗಳು ಮತ್ತು ವಿಡಿಯೋಗಳನ್ನ ಪರದೆ ಮೇಲೆ ದೃಶ್ಯ ರೂಪದಲ್ಲಿ ತೋರಿಸೋದು. ವಿಸುವಲ್ ಡಿಸ್ಪ್ಲೇ ಅಂತ ಕರಿತೀವಿ. ಡಿಸ್ಪ್ಲೇ, ಹೌದಾ, ಅಲ್ಲಿ ಏನು ಕೆಲಸ ಅಥವಾ ಪಠ್ಯ ಏನು ಕೊಡ್ತಾ ಮಾಹಿತಿ ನಮ್ಗೆ ತೋರಿಸುವಂಥದ್ದು. ಪ್ರಿಂಟರ್, ಕಂಪ್ಯೂಟರ್ನಲ್ಲಿರುವ ಡಿಜಿಟಲ್ ದಾಖಲೆಗಳನ್ನ ಕಾಗದ ಮೇಲೆ ಮುದ್ರಿಸಿ ನೀಡುತ್ತದೆ. ಹಾರ್ಡ್ ಕಾಪಿ ಅಂತ ಏನು ಕರಿತೀವಲ್ಲ ಅದಕ್ಕೆ ನಾವು ಪ್ರಿಂಟರ್. ಸ್ಪೀಕರ್, ಕಂಪ್ಯೂಟರಿಂದ ಬರುವ ಶಬ್ದ, ಹಾಡುಗಳು ಮತ್ತು ಆಡಿಯೋನ ಹೊರಹಾಕುತ್ತದೆ. ಅಂದರೆ ಯಾವುದೇ ನಾವೇನು ಹಾಡಾಗಿರ್ಬೋದು ಅಥವಾ ಸಿನಿಮಾ ನೋಡುವಾಗಿರ್ಬೋದು ಹೊರಹಾಕುವಂಥದ್ದು. ಪ್ರಾಜೆಕ್ಟರ್ ಅಂತ ಕೇಳಿ, ಕಂಪ್ಯೂಟರ್ ಪರದೆ ಚಿತ್ರ ಅಥವಾ ವಿಡಿಯೋನ ದೊಡ್ಡ ಪರದೆ ಅಥವಾ ಗೋಡೆಯ ಮೇಲೆ ಪ್ರದರ್ಶಿಸಲು ಬಳಸಲಾಗುತ್ತೆ. ಅಂದರೆ ಈಗ ಒಂದು ದೊಡ್ಡ ನೀವು ಪ್ರಾಜೆಕ್ಟರ್, ನಿಮ್ಗೆ ಐಡಿಯಾ ಇದೆ, ಇದ್ರ ಬಗ್ಗೆ ಇವರನ್ನ ಹೇಳುವಂಥ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಇನ್ನು ಶೇಖರಣಾ ಸಾಧನಗಳು, ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ನೋಡಿ, ಹಾರ್ಡ್ ಡಿಸ್ಕ್, HDD ಅಂದರೆ ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ. ಅಂದರೆ ಭಾಳ ದೀರ್ಘಕಾಲಿಕವಾಗಿರ್ತಕ್ಕಂತಹ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು. ಹೆಚ್ಚಿನ ಪ್ರಮಾಣದ ಡೇಟಾ ಮತ್ತು ಆಪರೇಟಿಂಗ್ ಸಿಸ್ಟಮನ್ನು ಸಂಗ್ರಹಿಸಲು ಬಳಸುವ ಸಾಂಪ್ರದಾಯಿಕ ಕಾಂತೀಯ ಶೇಖರಣಾ ಸಾಧನ, ಅಂದರೆ ಅದೊಂದು ಮ್ಯಾಗ್ನೆಟಿಕ್ ಶೇಖರಣಾ ಸಾಧನ ಅಂತ ಹೇಳ್ಬೋದು. SDD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ನೋಡಿ, ಇವ್ನ ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ ಕೇಳುವಂಥ ಸಾಧ್ಯತೆ ಇರುತ್ತೆ. SDD ಅಂದರೆ ಏನು ಅಂತ ಕೇಳ್ಬೋದು. ಹಾರ್ಡ್ ಡಿಸ್ಕ್ಗಿಂತ ಅತ್ಯಂತ ವೇಗವಾಗಿ ಕೆಲಸ ಮಾಡುವ ಆಧುನಿಕ ಕಂಪ್ಯೂಟರ್ಗಳು ಬಳಸಲಾಗುವ ತಾಂತ್ರಿಕವಾಗಿ ಸುಧಾರಿತ ಸಂಗ್ರಹಣಾ ಸಾಧನಕ್ಕೆ ನಾವು SDD ಅಂತ ಕರಿತೀವಿ. ಇನ್ನು ಫ್ಯಾನ್ ಡ್ರೈವ್, ಗೊತ್ತೇ ಇದೆ ನಿಮಗೆ ಇದ್ರ ಬಗ್ಗೆ. ಡೇಟಾವನ್ನು ಒಂದು ಕಂಪ್ಯೂಟರಿಂದ ಇನ್ನೊಂದಕ್ಕೆ ಸುಲಭವಾಗಿ ಕೊಂಡೊಯ್ಯಲು ಮತ್ತು ವರ್ಗಾಯಿಸಲು ಬಳಸುವ ಒಂದು ಸಣ್ಣ USB ಸಾಧನ ಅಂತ ಕರಿತೀವಿ. ಅಂದರೆ ನಮಗೆ ಇರ್ತಕ್ಕಂಥ ಮಾಹಿತಿ ಇನ್ನೊಂದು ಕಂಪ್ಯೂಟರ್ ಬೇಕಾಗಿದೆ, ಹೀಗಾಗಿ ಅದನ್ನು ನಾವು ಬಳಸಲಿಕ್ಕೆ ತೆಗೆದುಕೊಳ್ತೀವಿ. CD, DVD ಅಂದರೆ ಆಪ್ಟಿಕಲ್ ತಂತ್ರಜ್ಞಾನ ಬಳಸಿ ಸಾಫ್ಟ್ವೇರ್ ಆಗಿರ್ಬೋದು, ಸಿನಿಮಾ ಅಥವಾ ಹಾಡುಗಳನ್ನ ಸಂಗ್ರಹಿಸಲು ಬಳಸುವ ಡಿಸ್ಕ್ ಸಾಧನಗಳಿಗೆ ನಾವು CD ಅಥವಾ DVD ಅಂತ ಕರಿತೀವಿ. ಇನ್ನು ಮೆಮೊರಿ ಕಾರ್ಡ್ ಅಂದರೆ ಕ್ಯಾಮ್ರಾ, ಮೊಬೈಲ್ ಮತ್ತು ಕಂಪ್ಯೂಟರ್ಗಳಲ್ಲಿ ಸಣ್ಣ ಪ್ರಮಾಣದ ಜಾಗದಲ್ಲಿ ಡೇಟಾ ಸಂಗ್ರಹಿಸಲು ಬಳಸುವ ಚಿಪ್ ರೂಪದ ಸಾಧನ ಮೆಮೊರಿ ಕಾರ್ಡ್. ಕ್ಯಾಮ್ರಾ ಆಗಿರ್ಬೋದು, ಫೋನ್ ಆಗಿರ್ಬೋದು, ಕಂಪ್ಯೂಟರ್ಗಳಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಇಷ್ಟೇ ಸ್ಮಾಲ್ ಆಗಿರುತ್ತೆ, ನೋಡಿರ್ತೀರ ನೀವು ಚಿಪ್, ಮೆಮೊರಿ ಕಾರ್ಡ್. ನೋಡಿ, ಇನ್ನು ಒಂದು ಸಿಂಪಲ್ಲಾಗಿ ಹೇಳ್ತಾರೆ, ಏನು ಇನ್ಪುಟ್, ಔಟ್ಪುಟ್ ಶೇಖರಣಾ ಸಾಧನ ಅಂದರೆ ಡೇಟಾ ಸೂಚನೆ ಕಂಪ್ಯೂಟರ್ ನೀಡುವುದು ಎಲ್ಲ ಇನ್ಪುಟ್, ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ವೆಬ್ ಕ್ಯಾಮ್. ಔಟ್ಪುಟ್ ಅಂದರೆ ಫಲಿತಾಂಶನ ಬಳಕೆದಾರರಿಗೆ ಪ್ರದರ್ಶನ ಮಾಡುವಂಥದ್ದು, ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಪ್ರಾಜೆಕ್ಟರ್. ಶೇಖರಣಾ ಸಾಧನಗಳು ಮಾಹಿತಿನ ಸುರಕ್ಷಿತವಾಗಿ ಸಂಗ್ರಹಿಸುವುದು, HDD, SSD, ಫ್ಯಾನ್ ಡ್ರೈವ್, ಮೆಮೊರಿ ಕಾರ್ಡ್ ಮುಖಾಂತರ. ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ನಿಮಗೆ ಪ್ರಮುಖವಾದಂಥ ಇನ್ಪುಟ್, ಔಟ್ಪುಟ್ ಮತ್ತು ಶೇಖರಣಾ ಸಾಧನಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ನೋಡಿ, CPU ಅಥವಾ ಮೆಮೊರಿ ಅಂದ್ರೇನು? ಕೆಲವೊಂದು ಭಾಗಗಳನ್ನ ಮೂಲಭೂತ ವಿಷಯವನ್ನು ಕೊಡ್ತಾರೆ, ಅದರಲ್ಲಿ ಭಾಗಗಳನ್ನ CPU ಅಥವಾ ಮೆಮೊರಿ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ನಾವು ಕರಿತೀವಿ.
CPU ಅಂತಂದರೆ ಕಂಪ್ಯೂಟರ್ನ ಮೆದುಳು, ಬ್ರೈನ್ ಆಫ್ ದ ಕಂಪ್ಯೂಟರ್ ಎಂದು ಕರೆಯಲಾಗುತ್ತದೆ. ಇದು ಕಂಪ್ಯೂಟರ್ ನೀಡುವ ಎಲ್ಲ ಸೂಚನೆಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ. ನೋಡಿ, ಇದನ್ನು ನಾವು ಕಂಪ್ಯೂಟರ್ ಮೆದುಳು ಅಂತ ಕರಿತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ ಅಂತಂದ್ರೆ ಎಲ್ಲ ಪ್ರತಿಯೊಂದು ಸೂಚನೆಗಳನ್ನು ಪ್ರಕ್ರಿಯೆಯಿಂದ ಪ್ರೊಸೆಸನ್ನು ಮಾಡುತ್ತೆ. ALU CU ರಿಜಿಸ್ಟರ್ಸ್ ಅಂತ ಬರುತ್ತೆ. ಇದರಲ್ಲಿ ALU ಅಂತಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಗಣಿತದ ಲೆಕ್ಕಾಚಾರಗಳ ಅಂದರೆ ಕೂಡುವುದು ಅಥವಾ ಕಳೆಯುವುದು ಮತ್ತು ತಾರ್ಕಿಕ ನಿರ್ಧಾರಗಳನ್ನ ಹೋಲಿಕೆಯನ್ನು ಮಾಡುವಂಥದ್ದು. ಇಲ್ಲಿ ಚಿಹ್ನೆ ಕೊಟ್ಟಿದ್ದಾರೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ನೋಡಿದರೆ ಇವುಗಳನ್ನ ಮಾಡೋದು. CU ಅಂದರೆ ಕಂಟ್ರೋಲ್ ಯೂನಿಟ್, ಕಂಪ್ಯೂಟರ್ನ ಎಲ್ಲ ಭಾಗಗಳ ನಡುವೆ ಸಂವಹನವನ್ನು ನಿಯಂತ್ರಿಸುತ್ತದೆ. ಇದು ಸೂಚನೆಗಳನ್ನ ಪಡೆದು ಕಾರ್ಯಗತಗೊಳಿಸಲು ನಿರ್ದೇಶನವನ್ನು ಮಾಡುವಂಥದ್ದು. ಇನ್ನು ರಿಜಿಸ್ಟರ್ಸ್ ಅಂದರೆ CPU ಒಳಗಿರುವ ಅತ್ಯಂತ ವೇಗದ ಮತ್ತು ಸಣ್ಣ ಪ್ರಮಾಣದ ತಾತ್ಕಾಲಿಕ ಮೆಮೊರಿ, ಪ್ರಸ್ತುತ ಚಾಲನೆಯಲ್ಲಿರುವ ಸೂಚನೆಗಳನ್ನು ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಅದಕ್ಕೆ ನಾವು ರಿಜಿಸ್ಟರ್ ಅಂತ ಕರಿತೀವಿ. ಇನ್ನು ಮೆಮೊರಿಯ ವಿಧಗಳು ಇದರಲ್ಲಿ ಯಾವ್ಯಾವ ಬರ್ತಾವೆ? ರ್ಯಾಮ್, ರೋಮ್, ಕ್ಯಾಚ್ ಮೆಮ್ರಿ ಅಂತ ಕರಿತೀವಿ. ನೋಡಿ, ರ್ಯಾಮ್ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ, ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ನೋಡಿ, ರ್ಯಾಮ್ ಅಂದರೆ ಇದು ತಾತ್ಕಾಲಿಕ ಮೆಮೊರಿ ಅಂತ ಕರಿತೀವಿ. ಕಂಪ್ಯೂಟರ್ ಆನ್ ಇದ್ದಾಗ ಚಾಲನೆಯಲ್ಲಿರುವ ಅಪ್ಲಿಕೇಶನ್ ಡೇಟಾವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಕರೆಂಟ್ ಹೋದರೆ ಇದರಲ್ಲಿರೋ ಡೇಟಾ ಅಳಿಸಿ ಹೋಗುತ್ತದೆ. ರ್ಯಾಮ್ ಅಂತ ತಾತ್ಕಾಲಿಕ, ಕರೆಂಟ್ ಹೋದ ತಕ್ಷಣ ಹೋಗುವಂಥದ್ದು ರ್ಯಾಮ್, ನೆನ್ಪಿಟ್ಕೊಂಡ್ಬಿಡಿ. ಇನ್ನು ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ, ಇದು ಶಾಶ್ವತವಾದಂತಹದ ಮೆಮೊರಿ, ಕಂಪ್ಯೂಟರ್ ಆನ್ ಆಗಲು ಬೇಕಾದ ಮೂಲಭೂತ ಸೂಚನೆಗಳನ್ನು ಹೊಂದಿರುತ್ತದೆ. ಇನ್ನು ಕ್ಯಾಚ್ ಮೆಮೊರಿ ಅಂತ ಕರಿತೀವಿ. CPU ಮತ್ತು ರ್ಯಾಮ್ಗಳ ನಡುವೆ ಇರುವ ಅತ್ಯಂತ ವೇಗದ ಮೆಮೊರಿ, ಆಗಾಗ ಬಳಕೆಯಾಗುವ ಡೇಟಾವನ್ನು ಇಲ್ಲಿ ಸ್ವೀಕರಿಸಿ ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸಲು. ಅಂದರೆ CPU ಮತ್ತು ರ್ಯಾಮ್ ನಡುವೆ ಇರ್ತಕ್ಕಂಥ ವೇಗದ ಮೆಮೊರಿ, ಇದರಲ್ಲಿ ಬಳಕೆ ಆಗ್ತಕ್ಕಂಥ ಡೇಟಾವನ್ನು ಸಂಗ್ರಹಣೆ ಮಾಡಿ ಆಗುತ್ತೆ ಮತ್ತು ಪ್ರೊಸೆಸ್ ಅಥವಾ ಪ್ರಕ್ರಿಯೆ ತುಂಬ ಸ್ಪೀಡ್ ಆಗಿರುತ್ತೆ. ಇನ್ನು ಪ್ರೈಮರಿ ವರ್ಸಸ್ ಸೆಕೆಂಡರಿ ಮೆಮ್ರಿಗೆ ಇರ್ತಕ್ಕಂಥ ಒಂದು ಡಿಫ್ರೆಂಟ್ ಕೊಟ್ಟಿದ್ದಾರೆ. ಏನೇನು? ಸ್ವರೂಪ, ಸಾಮರ್ಥ್ಯ, ಸಂಪರ್ಕ. ಪ್ರೈಮರಿ ಅಂದರೆ ರ್ಯಾಮ್, ರೋಮ್. ಸೆಕೆಂಡರಿ ಅಂದರೆ HDD ಅಥವಾ SSD. ವೇಗವಾದ ಮತ್ತು ತಾತ್ಕಾಲಿಕ ಅಥವಾ ಮುಖ್ಯ ಮೆಮೊರಿ ಯಾವುವು? ರ್ಯಾಮ್, ರೋಮ್. ಇದು ಶಾಶ್ವತ ಶೇಖರಣಾ ಸಾಧನ, ಸ್ಟೋರೇಜ್ ಯಾವುದು? HDD ಅಥವಾ SSD. ಸಾಮರ್ಥ್ಯ, ಕಡಿಮೆ ಸಾಮರ್ಥ್ಯ 8GB 16GB. ಹೆಚ್ಚಿನ ಸಾಮರ್ಥ್ಯ ಅಂದರೆ 512 512GB 1TB 1TB ಅಂತ ಕರಿತೀವಿ. ಹೌದಾ? ಆಮೇಲೆ ಸಂಪರ್ಕ, CPU ನೇರವಾಗಿ ಸಂಪರ್ಕಿಸಬಹುದು, CPU ನೇರವಾಗಿ ಸಂಪರ್ಕಿಸಲು ಸಾಧ್ಯವಿಲ್ಲ. ನೋಡಿ, ಇವನು ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ ಇರ್ತಕ್ಕಂತಹ ಬಿಟ್ವೀನ್ಸು ಯಾವ್ಯಾವ ಸಂಪೂರ್ಣ ತೆಗೆದಿಟ್ಕೊಂಡ್ಬಿಟ್ರೆ ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಇನ್ನು ಡೇಟಾ ಅಳತೆಯ ಪ್ರಮಾಣಗಳು, ಡೇಟಾ ಮೆಜರ್ಮೆಂಟ್ಸ್ ಯೂನಿಟ್ಸ್ ಯಾವ್ಯಾವು? ಬೈಟ್ ಅಂದರೆ ಬೈನರಿ ಡಿಜಿಟ್, ಕಂಪ್ಯೂಟರ್ ಅತ್ಯಂತ ಚಿಕ್ಕ ಅಳತೆ 0 ಅಥವಾ 1. BYT ಬೈಟ್ಸ್, 8 ಬೈಟ್ಸ್ ಅಂತ ಕರಿತೀವಿ. ಅಂದರೆ 1 ಬೈಟ್ ಒಂದು ಅಕ್ಷರನ ಪ್ರತಿನಿಧಿಸ್ತದೆ. KB ಅಂದರೆ ಕಿಲೋ ಬೈಟ್, 1024 ಬೈಟ್ಸ್. MB ಮೆಗಾಬೈಟ್, 1024 KB. GB 1024 MB. TB ಟೆರಾಬೈಟ್, 1024 GB. ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ 100% ಒಂದಾದರೂ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ ಬೈಟ್ಸ್ಗಳಲ್ಲಿ. ಇನ್ನು ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಅಂತಂದ್ರೇನು? ಕಂಪ್ಯೂಟರ್ ಹಾರ್ಡ್ವೇರ್ ನಿರ್ದಿಷ್ಟ ಕೆಲಸವನ್ನು ನೀಡಲಾಗುವ ಸೂಚನೆಗಳ ಇನ್ಸ್ಟ್ರಕ್ಷನ್ ಅಂತ ಏನು ಕರಿತೀವಿ. ಪ್ರೋಗ್ರಾಮ್ಗಳ ಒಂದು ಸಮೂಹಕ್ಕೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನು ಸಾಫ್ಟ್ವೇರ್ನ ವಿಧಗಳು ಅದರಲ್ಲಿ ಯಾವ್ಯಾವ ಬರ್ತವೆ? ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಆಮೇಲೆ ಯುಟಿಲಿಟಿ ಸಾಫ್ಟ್ವೇರ್. ಅಂದರೆ ಫಸ್ಟ್ ಸಿಸ್ಟಮ್ ಸಾಫ್ಟ್ವೇರ್, ಕಂಪ್ಯೂಟರ್ ಹಾರ್ಡ್ವೇರನ್ನು ನಿರ್ವಹಿಸುವ ಮತ್ತು ಆಪ್ರೇಟ್ ಮಾಡುವ ಸಾಫ್ಟ್ವೇರ್. ಉದಾಹರಣೆಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೋಡಿ, ಇದು ಸಿಸ್ಟಮ್ಗೆ ಸಂಬಂಧಪಟ್ಟಿದೆ. ಅಪ್ಲಿಕೇಶನ್ಗೆ MS ಆಫೀಸ್, ಫೋಟೋಶಾಪ್, ವಾಟ್ಸಪ್ ಇವೆಲ್ಲ ಅಪ್ಲಿಕೇಶನ್ ಅಂದರೆ ಬಳಕೆದಾರರ ನಿರ್ದಿಷ್ಟ ಕೆಲಸಕ್ಕಾಗಿ ಬಳಕೆಯಾಗುವಂಥ ಸಾಫ್ಟ್ವೇರ್. ಇನ್ನು ಯುಟಿಲಿಟಿ ಅಂದರೆ ಕಂಪ್ಯೂಟರ್ ಸುಗಮ ಕಾರ್ಯನಿರ್ವಹಣೆ ಅಥವಾ ಸುರಕ್ಷತೆಗೆ ಸಹಾಯ ಮಾಡುವ ಸಾಫ್ಟ್ವೇರ್. ಉದಾಹರಣೆಗೆ ಆ್ಯಂಟಿವೈರಸ್ ಆಗಿರ್ಬೋದು, ಡಿಪ್ರಾಜ್ಮೆಂಟರ್ ಆಗಿರ್ಬೋದು. ಇನ್ನು ಆಪ್ರೇಟಿಂಗ್ ಸಿಸ್ಟಮ್ OS ಅಂತ ಕರಿತೀವಿ. ಆಪ್ರೇಟಿಂಗ್ ಸಿಸ್ಟಮ್ ಎನ್ನುವುದು ಬಳಕೆದಾರ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ನಡುವೆ ಸಂಪರ್ಕ ಸೇತುವಾಗಿ ಕೆಲಸ ಮಾಡುವ ಸಿಸ್ಟಮ್ ಸಾಫ್ಟ್ವೇರ್. ಅಂದರೆ ಪ್ರಮುಖ ಆಪ್ರೇಟಿಂಗ್ ಸಿಸ್ಟಮ್ಗಳು ಅಂದರೆ ಬಳಕೆದಾರ ಏನು ಯೂಸ್ ಮಾಡ್ತಾರಲ್ಲ ಅವರು ಮತ್ತು ಕಂಪ್ಯೂಟರ್ ನಡುವೆ ಒಂದು ಸಂಪರ್ಕ ಸೇತುವಾಗಿ ಕೆಲಸ ಮಾಡೋ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ವಿಂಡೋಸ್, ಲಿನಕ್ಸ್, ಆ್ಯಂಡ್ರಾಯ್ಡ್ ಇವೆಲ್ಲ ಬರ್ತವೆ. ಮೈಕ್ರೋಸಾಫ್ಟ್ ಸಂಸ್ಥೆ ಅತ್ಯಂತ ಜನಪ್ರಿಯ ಡೆಸ್ಕ್ಟಾಪ್ OS ಅಂತ ಕರಿತೀವಿ. ಲಿನಕ್ಸ್ ಅಂತಂದರೆ ಉಚಿತ ಮತ್ತು ಮುಕ್ತ ಮೂಲದ ಓಪನ್ ಸೋರ್ಸ್ ಸುರಕ್ಷಿತ OS. ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಿಗಾಗಿ ಗೂಗಲ್ ಅಭಿವೃದ್ಧಿಪಡಿಸಿದ OS. ಮ್ಯಾಕೋಸ್ ಅಂದರೆ ಆ್ಯಪಲ್ ಸಂಸ್ಥೆಯ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ಗಳ OS.
ಇನ್ನು ಆಪ್ರೇಟಿಂಗ್ ಸಿಸ್ಟಮ್ನ ಪ್ರಮುಖ ಕಾರ್ಯಗಳು ಪ್ರೊಸೆಸಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರೋಗ್ರಾಮ್ಗಳ ಚಾಲನೆಯನ್ನು ನಿರ್ವಹಣೆ ಮಾಡುವಂಥದ್ದು, ಮೆಮರಿ ಮ್ಯಾನೇಜ್ಮೆಂಟ್ ರ್ಯಾಮ್ ಮೆಮೊರಿಯನ್ನು ಅಪ್ಲಿಕೇಶನ್ಗೆ ಹಂಚುವಂಥದ್ದು, ಫೈಲ್ ಮ್ಯಾನೇಜ್ಮೆಂಟ್ ಫೈಲ್ಗಳನ್ನು ಸೇಕರಿಸುವುದು ಮತ್ತು ಸಂಘಟಿಸುವುದು, ಡಿವೈಸ್ ಮ್ಯಾನೇಜ್ಮೆಂಟ್ ಇನ್ಪುಟ್ ಔಟ್ಪುಟ್ ಸಾಧನಗಳನ್ನ ಅಂದರೆ ಕೀಬೋರ್ಡ್ ಮೌಸ್ ಪ್ರಿಂಟರ್ ನಿಯಂತ್ರಣವನ್ನು ಮಾಡುವಂಥದ್ದು. ಇನ್ನು MS ಆಫೀಸ್ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕರಿತೀವಿ. ಇನ್ನು MS ವರ್ಡ್ ಅಂದರೆ ಅಥವಾ ವರ್ಡ್ ಪ್ರೊಸೆಸಿಂಗ್ ಅಂದರೆ ಫಾರ್ಮ್ಯಾಟಿಂಗ್ ಅಂತ ಬರುತ್ತೆ. ಪಠ್ಯದ ಫಾಂಟ್ ಆಗಿರ್ಬೋದು, ಬಣ್ಣ, ಗಾತ್ರ, ಬೋಲ್ಡ್, ಇಟ್ಯಾಲಿಕ್ ಇತ್ಯಾದಿಯನ್ನು ಬದಲಾಯಿಸುವುದು. ಟೇಬಲ್ಸ್ ಅಂದರೆ ಸಾಲುಗಳು ಮತ್ತು ಲಂಬ ಸಾಲುಗಳನ್ನು ಕಾಲಮ್ಸ್ ಆಗಿರ್ಬೋದು ಅಥವಾ ರೋಸ್ ಆಗಿರ್ಬೋದು ಅವುಗಳನ್ನ ಬಳಸಿ ಡೇಟಾವನ್ನು ಸಂಘಟಿಸುವಂಥದ್ದು. ಇನ್ನು ಮೇಲ್ ಮರ್ಜ್ ಅಂದರೆ ಒಂದೇ ಪತ್ರ ಅಥವಾ ನೋಟಿಸನ್ನು ಹಲವು ಜನರಿಗೆ ವೈಯಕ್ತಿಕವಾಗಿ ಏಕಕಾಲದಲ್ಲಿ ಕಳಿಸುವಂಥ ಒಂದು ಪ್ರಾಸೆಸ್ ಅಥವಾ ಪ್ರಕ್ರಿಯೆ. ಇನ್ನು MS ಎಕ್ಸೆಲ್ ಅಂತ ಕರಿತೀವಿ. ಸ್ಪ್ರೆಡ್ ಶೀಟ್ಸ್ ಫಾರ್ಮುಲಾ ಅಂದರೆ ಲೆಕ್ಕಾಚಾರ ಮಾಡಲು ಬಳಸುವ ಸಮೀಕರಣಗಳು. ಉದಾಹರಣೆಗೆ A1 + B1 ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ. ಒಟ್ಟು ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಅಥವಾ ಎವರೇಜ್ನ ಸರಾಸರಿ ಕಂಡುಹಿಡಿಯುವುದು. ಆಮೇಲೆ ಮ್ಯಾಕ್ಸ್ ದೊಡ್ಡ ಸಂಖ್ಯೆಯನ್ನು ಪತ್ತೆ ಹಚ್ಚಲು, MIN ಸಣ್ಣ ಸಂಖ್ಯೆಯನ್ನು ಪತ್ತೆ ಹಚ್ಚಲು. ಇನ್ನು ಚಾರ್ಟ್ಸ್ ಡೇಟಾ ರೂಪದಲ್ಲಿ ಬಾರ್ ಚಾರ್ಟ್ಸ್, ಫೈ ಚಾರ್ಟ್ಸ್ ಅನ್ನುವಂಥ ಪ್ರಸ್ತುತವನ್ನು ಪಡಿಸುವಂಥದ್ದು. ಇನ್ನು MS ಪವರ್ ಪಾಯಿಂಟ್ ಪ್ರಸ್ತುತಿ ಸಾಫ್ಟ್ವೇರ್ ಅಂತ ಕರಿತೀವಿ. ಸ್ಲೈಡ್ಸ್ ಅಂದರೆ ಮಾಹಿತಿಗಳನ್ನ ಪ್ರದರ್ಶಿಸುವ ಪ್ರತ್ಯೇಕ ಸ್ಫುಟಗಳು. ಆ್ಯನಿಮೇಷನ್ ಅಂದರೆ ಸ್ಲೈಡ್ನಲ್ಲಿರೋ ಪಠ್ಯ ಅಥವಾ ಚಿತ್ರಗಳಿಗೆ ಚಲನೆಯ ಪರಿಣಾಮಗಳನ್ನು ಕೊಡುವಂಥದ್ದು. ಇನ್ನು ಪ್ರೆಸೆಂಟೇಷನ್ ಅಂತ ಕರಿತೀವಿ. ಸ್ಲೈಡ್ ಶೋ ಮೂಲಕ ಸಭಿಕರ ಮುಂದೆ ಅದನ್ನು ವಿವರಿಸಿ ಮಾಡಿ ಅವರನ್ನು ಸೆಳೆಯುವಂಥದ್ದು. ಇನ್ನು MS ಎಕ್ಸೆಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದರೆ ದೊಡ್ಡ ಪ್ರಮಾಣದ ಡೇಟಾವನ್ನು ಟೇಬಲ್ ರೂಪದಲ್ಲಿ ಸೇಕರಿಸಿ ಅವುಗಳನ್ನು ಕ್ವರಿ, ಫಾರ್ಮ್ಸ್ ಮತ್ತು ರಿಪೋರ್ಟ್ಸ್ಗಳ ಮೂಲಕ ನಿರ್ವಹಿಸುವ ಮೂಲಭೂತ DBMS ಸಾಫ್ಟ್ವೇರ್ ಅಂತ ಕರಿತೀವಿ. ಇಂಟರ್ನೆಟ್ ಅಂದರೆ ನೆಟ್ವರ್ಕಿಂಗ್ ಅಂತ ಏನು ಕರಿತೀವಿಲ್ಲ ನೋಡಿ. ಇಂಟರ್ನೆಟ್ ಅಂತಂದರೆ ಪ್ರಪಂಚಾದ್ಯಂತ ಇರ್ತಕ್ಕಂತಹ ಕೋಟ್ಯಾಂತರ ಕಂಪ್ಯೂಟರ್ಗಳನ್ನು ಜೋಡಿಸುವಂಥ ಜಾಗತಿಕ ಒಂದು ಜಾಲಕ್ಕೆ ನಾವು ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಅಂತೇ ಕರಿತೀವಿ. WWW ವರ್ಲ್ಡ್ ವೈಡ್ ವೆಬ್ ಇಂಟರ್ನೆಟ್ ಮೂಲಕ ಲಭ್ಯ ಇರುವ ವೆಬ್ ಪುಟಗಳು ಮತ್ತು ಮಾಹಿತಿಯ ಸಂಗ್ರಹ. ಇನ್ನು ವೆಬ್ಸೈಟ್ ಅಂತ ಕರಿತೀವಿ. ಅಂದರೆ ಒಂದಕ್ಕೊಂದು ಸಂಪರ್ಕ ಹೊಂದಿರುವ ವೆಬ್ ಪುಟಗಳ ಸಂಗ್ರಹ. www.google.com ಇದು. ಇನ್ನು ವೆಬ್ ಬ್ರೌಸರ್ ಇಂಟರ್ನೆಟ್ನಲ್ಲಿ ವೆಬ್ಸೈಟ್ಗಳನ್ನು ವೀಕ್ಷಿಸಲು ಬಳಸುವಂಥ ಒಂದು ಸಾಫ್ಟ್ವೇರ್ ಅಂದರೆ ಗೂಗಲ್ ಕ್ರೋಮ್, ಆಮೇಲೆ ಮೊಜಿಲ್ಲಾ ಫೈರ್ಬಾಕ್ಸ್. ಇನ್ನು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಇಂಟರ್ನೆಟ್ಟಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನು ಹುಡುಕಿ ಕೊಡುವಂಥ ಒಂದು ಸಾಧನ. ಉದಾಹರಣೆ ಗೂಗಲ್ ಬಿಂಗ್ ಅಂತ ಕರಿತೀವಿ. URL ಇನ್ಫಾರ್ಮ್ ರಿಸೋರ್ಸ್ ಲ್ಯಾಕೋಟರ್ ಅಂದರೆ ವೆಬ್ಸೈಟ್ ಅಥವಾ ವೆಬ್ ಪುಟದ ನಿರ್ದಿಷ್ಟವಾದಂಥ ವಿಳಾಸ. https://www.wikipedia.org ಅಂತ ಕರಿತೀವಿ URL. ಇನ್ನು ಡೊಮೇನ್ ವೆಬ್ಸೈಟ್ನ ಹೆಸರು ಮತ್ತು ಅದರ ಪ್ರಕಾರ ಅಂದರೆ ಉದಾಹರಣೆ ಕಮರ್ಷಿಯಲ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಸಂಬಂಧಪಟ್ಟ IP ಅಡ್ರೆಸ್ ಅಂತ ಬರ್ತವೆ. ಇಂಟರ್ನೆಟ್ಗೆ ಸಂಪರ್ಕಗೊಂಡ ಪ್ರತಿಯೊಂದು ಸಾಧನಕ್ಕೂ ಇರೋ ವಿಶಿಷ್ಟ ವಿಳಾಸ ವಿಳಾಸ. ಉದಾಹರಣೆಗೆ 192.168. ಅಂದರೆ IP ಅಡ್ರೆಸ್ ಅಂತ ಕರಿತೀವಿ. ಇನ್ನು STTP ಅಥವಾ STTPS ವೆಬ್ಸೈಟ್ಗಿಂತ ಡೇಟಾ ವರ್ಗಾವಣೆಗೆ ಬಳಸುವ ನಿಯಮಾವಳಿ ಪ್ರೋಟೋಕಾಲ್ ಅಂತ ಕರಿತೀವಲ್ಲ ಅದು. STTPSನಲ್ಲಿ S ಅಂದರೆ ಸೆಕ್ಯೂರ್ ಅಂದರೆ ಸುರಕ್ಷಿತ ಅಂತೇಳಿ ಅರ್ಥ. ಇನ್ನು ಕಂಪ್ಯೂಟರ್ನ ಮಾಹಿತಿ ಮತ್ತು ತಂತ್ರಜ್ಞಾನ IT ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇಮೇಲ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಮೇಲ್ ಅಂದರೆ ಇಮೇಲ್ ಅಂದರೆ ಇಂಟರ್ನೆಟ್ ಮೂಲಕ ಸಂದೇಶಗಳನ್ನ ರವಾನಿಸುವ ಮತ್ತು ಸ್ವೀಕರಿಸುವ ಡಿಜಿಟಲ್ ವ್ಯವಸ್ಥೆ ಇಮೇಲ್. ಇನ್ನು ಇಮೇಲನ್ನು ಸ್ವೀಕರಿಸಲಾಗಿರ್ಬೋದು ಅಥವಾ ಕಳಿಸಲಾಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾದಂಥ ವಿಶಿಷ್ಟವಾದಂಥ ವಿಳಾಸ. ಎಕ್ಸಾಂಪಲ್ @gmail.com ಅಂದರೆ ನಮ್ಮ ಹೆಸರ ಮೇಲೆ ನಾವು ಇಮೇಲ್ ಐಡಿ ಕ್ರಿಯೇಟ್ ಮಾಡಿರ್ತೀವಿ. gmail.com ಇದು ಪರ್ಮನೆಂಟ್ ಇರುವಂಥದ್ದು. ಇನ್ಬಾಕ್ಸ್ ನಿಮಗೆ ಬಂದಿರುವ ಎಲ್ಲ ಇಮೇಲ್ಗಳನ್ನ ಸಂಗ್ರಹವಾಗಿಡ್ಲಿಕ್ಕಂಥ ಒಂದು ಸ್ಥಳ. CC ಕಾರ್ಬನ್ ಕಾಪಿ ಅಂತ ಕರಿತೀವಿ. ಮುಖ್ಯ ಸ್ವೀಕೃತಿದಾರ ಹೊರತಾಗಿ ಇಮೇಲ್ ಮಾಹಿತಿಯಾಗಿ ಇನ್ನೊಬ್ಬರಿಗೂ ತಲುಪಬೇಕಾಗಿದ್ದಾಗ CCಯಲ್ಲಿ ಅವರ ಇಮೇಲ್ ID ಹಾಕಲಾಗುತ್ತದೆ. CCಯಲ್ಲಿರುವ ವಿಳಾಸ ಎಲ್ಲರಿಗೂ ಕಾಣಿಸುತ್ತದೆ. ಇನ್ನು ನೋಡಿ BCC ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಇಮೇಲ್ ಪ್ರತಿಯನ್ನು ಇತರೆ ವ್ಯಕ್ತಿಗಳಿಗೆ ಕಳುಹಿಸಲು ಬಳಸಿ ಆದರೆ ಅವರ ಇಮೇಲ್ ವಿಳಾಸವನ್ನು ಇತರ ಸ್ವೀಕೃತಿದಾರರಿಂದ ಮರೆಮಾಡಲು ಪ್ರೈವೇಟ್ BCCಯನ್ನು ಬಳಸ್ತಾರೆ. ಹಾಗಂದರೆ ಇನ್ನು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತೆ ಅರ್ಥ. ಅಟ್ಯಾಚ್ಮೆಂಟ್ ಇಮೇಲ್ ಜೊತೆಗೆ ಲಗತ್ತಿಸಿ ಕಳಿಸೋ ಫೈಲ್, ದಾಖಲೆ, ಚಿತ್ರಗಳು, ವಿಡಿಯೋಗಳು ಇತ್ಯಾದಿ. ಸ್ಪ್ಯಾಮ್ ಅನಗತ್ಯ ಜಾಹೀರಾತಾಗಿರ್ಬೋದು ಅಥವಾ ಅನುಮಾನಾಸ್ಪದ ಇಮೇಲ್ಗಳನ್ನ ಪ್ರತ್ಯೇಕಿಸುವಂಥ ವಿಭಾಗ. ಜಂಕ್ ಮೇಲ್ ಆಗಿರ್ಬೋದು, ಇತ್ತೀಚೆಗೆ APK ಅನ್ನುವಂಥ ಫೈಲ್ ಬಂದಿವೆಲ್ಲ. ಇನ್ನು ಡ್ರಾಪ್ ನೀವು ಬರೆದು ಇನ್ನೂ ಕಳುಹಿಸಿ ಕೇವಲ ಸಂಗ್ರಹಿಸಿಟ್ಟುವಂಥ ಇಮೇಲ್ಗಳು. ಸಿಗ್ನೇಚರ್ ಅಂದರೆ ಇಮೇಲ್ ಕೊನೆಯಲ್ಲಿ ಸ್ವಯಂಚಾಲಿತವಾಗಿ ಸೇರ್ಪಡೆಯಾಗುವ ನಿಮ್ಮ ಹೆಸರು, ಹುದ್ದೆ ಅಥವಾ ಸಂಪರ್ಕ ವಿವರಗಳು. ನೆಟ್ವರ್ಕಿಂಗ್ ಅಂತ ಕರಿತೀವಿ. 2 ಅಥವಾ ಅದಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳನ್ನ ಮಾಹಿತಿ ವಿನಿಮಯಕ್ಕಾಗಿ ಒಂದಕ್ಕೊಂದು ಜೋಡಿಸುವುದು ನೆಟ್ವರ್ಕಿಂಗ್ ಅಂತ ಕರಿತೀವಿ.
ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್, ಸಣ್ಣ ಪ್ರದೇಶಕ್ಕೆ ಸೀಮಿತವಾದಂಥ ನೆಟ್ವರ್ಕ್. ಅಂದರೆ ಉದಾಹರಣೆಗೆ ಶಾಲೆ, ಮನೆ ಅಥವಾ ಒಂದು ಆಫೀಸ್ನ ಕಟ್ಟಡ. ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಅಂದರೆ ಒಂದು ಇಡೀ ನಗರವನ್ನು ಅಥವಾ ಪಟ್ಟಣವನ್ನು ವ್ಯಾಪಿಸುವಂಥ ಒಂದು ಬೃಹತ್ತಾಗಿರ್ತಕ್ಕಂಥ ನೆಟ್ವರ್ಕ್, ಉದಾಹರಣೆ ಕೇಬಲ್ ಟಿ ವಿ ನೆಟ್ವರ್ಕ್. ಇನ್ನು ವಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್, ದೇಶ ಅಥವಾ ಪ್ರಪಂಚದಾದ್ಯಂತ ವಿಸ್ತರಿಸುವ ಬೃಹತ್ ನೆಟ್ವರ್ಕ್, ಉದಾಹರಣೆ ಇಂಟರ್ನೆಟ್. ವೈಫೈ ವೈರ್ಲೆಸ್ ಫೈಡೆಲಿಟಿ, ಅಂದರೆ ತಂತಿಗಳಿಲ್ಲದೆ ವೈರ್ಲೆಸ್ ಅಂದರೆ ರೇಡಿಯೋ ತರಂಗ ಮೂಲಕ ಇಂಟರ್ನೆಟ್ ಸಂಪರ್ಕ ನೀಡುವ ತಂತ್ರಜ್ಞಾನ. ಇನ್ನು ಮೋಡಮ್ ಅಂದರೆ ಮಾಡ್ಯುಲೇಟರ್ ಡೆಮೋಲೇಟರ್, ಅಂದರೆ ಅನಲಾಗ್ ಸಿಗ್ನಲ್ಗಳನ್ನ ಡಿಜಿಟಲ್ ಆಗಿ ಮತ್ತು ಡಿಜಿಟಲ್ ಸಿಗ್ನಲ್ ಅನಲಾಗ್ ಆಗಿ ಪರಿವರ್ತಿಸುವ ಇಂಟರ್ನೆಟ್ ನೀಡುವ ಸಾಧನ. ರೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೆಟ್ಗಳನ್ನು ಸರಿಯಾದ ಮಾರ್ಗದಲ್ಲಿ ರವಾನಿಸುವಂಥ ಒಂದು ಸಾಧನ. ಬ್ಲೂಟೂತ್ ಅತ್ಯಂತ ಕಿರುವ್ಯಾಪ್ತಿಯಲ್ಲಿ ತಂತಿರಹಿತವಾಗಿ ಡೇಟಾ ಸಂಗ್ರಹಿಸುವ ತಂತ್ರಜ್ಞಾನ ಸಮೀಪದಲ್ಲಿಯೇ. ಸೈಬರ್ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಪಾಸ್ವರ್ಡ್ ನಿಮ್ಮ ಖಾತೆ ಅಥವಾ ಸಾಧನವನ್ನು ಸುರಕ್ಷಿತವಾಗಿ ಬಳಸುವಂಥ ಒಂದು ಸಂಕೇತ, ಗುಪ್ತವಾದಂಥ ಸಂಕೇತ, ರಹಸ್ಯ ಸಂಕೇತ. OTP ಒನ್ ಟೈಮ್ ಪಾಸ್ವರ್ಡ್, ಭದ್ರತೆಗೆ ಒಂದೇ ಬಾರಿ ಬಳಸಲು ಬರುವ ನಿರ್ದಿಷ್ಟ ಸಮಯದ ಆಧಾರಿತ ತಾತ್ಕಾಲಿಕ ಸಂಕೇತ ಅಂತ ಕರಿತೀವಿ. ಇನ್ನು ವೈರಸ್ ಕಂಪ್ಯೂಟರ್ ಕಾರ್ಯಾಚರಣೆಗೆ ಹಾನಿ ಮಾಡುವ ಮತ್ತು ಫೈಲ್ಗಳನ್ನು ಹಾಳುಗೆಡುವ ದುರುದ್ದೇಶಪೂರಿತ ತಂತ್ರಾಂಶ ಅಂತ ಹೇಳೋದು ವೈರಸ್. ಇನ್ನು ಮಾಲ್ವೇರ್ ಅಂದರೆ ಕಂಪ್ಯೂಟರ್ಗೆ ಹಾನಿ ಮಾಡಲು ವಿನ್ಯಾಸಗೊಳಿಸಲಾದ ಎಲ್ಲ ರೀತಿಯ ದುಷ್ಟ ತಂತ್ರಾಂಶಗಳ ಅಂದರೆ ವೈರಸ್, ವಾಮ್, ಟ್ರೋಜನ್ ಇವು ಸಾಮಾನ್ಯವಾದಂಥ ಹೆಸರು. ಟ್ರೋಜನ್ ಅಂದರೆ ಉಪಯುಕ್ತ ಸಾಫ್ಟ್ವೇರ್ ನಡೆಸಿ ಕಂಪ್ಯೂಟರ್ ಬಳಸಿ ಡೇಟಾ ಕದಿಯುವ ಒಂದು ಪ್ರೋಗ್ರಾಮ್. ಓಮ್ ಅಂದರೆ ನೆಟ್ವರ್ಕ್ ಮೂಲಕ ತಾನಾಗಿ ಹರಡುತ್ತಾ ಕಂಪ್ಯೂಟರ್ನ ಮೆಮೊರಿಯನ್ನು ಭರ್ತಿ ಮಾಡಿ ನಿಧಾನಗೊಳಿಸುವ ವೈರಸ್. ಫೈರ್ವಾಲ್ ಅಂದರೆ ಅನಧಿಕೃತ ಬಳಕೆದಾರರು ಅಥವಾ ನೆಟ್ವರ್ಕ್ಗಳಿಂದ ಕಂಪ್ಯೂಟರ್ ಅಥವಾ ನೆಟ್ವರ್ಕ್ ಅನ್ನು ರಕ್ಷಿಸುವ ಭದ್ರತಾ ತಡೆಗೋಡೆ, ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ಗೆ ಬಳಸ್ತಾರೆ. ಆ್ಯಂಟಿವೈರಸ್ ಅಂದರೆ ವೈರಸ್ಗಳನ್ನು ಪತ್ತೆ ಹಚ್ಚಿ ತೆಗೆದುಹಾಕುವ ಸ್ವಲ್ಪ ಕ್ವಿಕ್ ಅವಾಜ್. ಇನ್ನೊಂದು ಫಿಶಿಂಗ್ ಅಂದರೆ ನಕಲಿ ವೆಬ್ಸೈಟ್ ಅಥವಾ ಇಮೇಲ್ ಮೂಲಕ ಬಳಕೆದಾರರ ಪಾಸ್ವರ್ಡ್, ಬ್ಯಾಂಕ್ ವಿವರಗಳನ್ನು ಹೆಚ್ಚಿಸಿ ಕದಿಯುವಂಥ ಒಂದು ಕ್ರಿಯೆ. ಸೈಬರ್ ಕ್ರೈಮ್ ಅಂತ ಕರಿತೀವಿ. ಇಂಟರ್ನೆಟ್ ಅಥವಾ ಕಂಪ್ಯೂಟರ್ ಬಳಸಿ ಮಾಡುವ ಎಲ್ಲ ರೀತಿಯ ಅಕ್ರಮ ಮತ್ತು ಅಪರಾಧ ಚಟುವಟಿಕೆಗಳು. ಡಿಜಿಟಲ್ ಸೇವೆಗಳು ಅಂತ ಕರಿತೀವಿ. ಡಿಜಿಟಲ್ ಇಂಡಿಯಾ ಭಾರತವನ್ನು ಡಿಜಿಟಲ್ ರೂಪದಲ್ಲಿ ಸಶಕ್ತಗೊಳಿಸಲು ಭಾರತ ಸರ್ಕಾರ ಪ್ರಾರಂಭಿಸಿದ ಬೃಹತ್ ಆದಂತಹ ಯೋಜನೆ. ಇನ್ನು ಡಿಜಿಟಲ್ ಲಾಕರ್ ಅಂದರೆ ಡಿಜಿಲಾಕರ್ ಅಂದರೆ ಸರ್ಕಾರದ ಡಿಜಿಟಲ್ ವ್ಯಾಲೆಟ್, ಇದರಲ್ಲಿ ಅಂಕಪಟ್ಟಿ, ಚಲನಾ ಪರವಾನಗಿ ಮುಂತಾದ ದಾಖಲೆಗಳನ್ನು ಸುರಕ್ಷಿತವಾಗಿ ಡಿಜಿಟಲ್ ರೂಪದಲ್ಲಿ ಇಡಬಹುದು. ಆಧಾರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೀಡುವ 12 ಅಂಕೆಯ ವಿಶಿಷ್ಟ ಗುರುತಿನ ಸಂಖ್ಯೆ. UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಕರಿತೀವಿ. ಬ್ಯಾಂಕ್ ಖಾತೆಗಳ ನಡುವೆ ತಕ್ಷಣವೇ ಹಣ ರವಾನಿಸಲು ಬಳಸುವ ಮೊಬೈಲ್ ಪಾವತಿ ವ್ಯವಸ್ಥೆ. ಭೀಮ್ ಭಾರತ್ ಇಂಟರ್ಫೇಸ್ ಆಫ್ ಮನಿ, UPI ಆಧಾರಿತ ಸರ್ಕಾರಿ ಪಾವತಿ ಆ್ಯಪ್. ನೆಟ್ ಬ್ಯಾಂಕಿಂಗ್ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸಿ ಬ್ಯಾಂಕ್ ವಹಿವಾಟು ನಡೆಸುವ ಸೇವೆ. ಮೊಬೈಲ್ ಬ್ಯಾಂಕಿಂಗ್ ಸ್ಮಾರ್ಟ್ಫೋನ್ ಮೂಲ ಆ್ಯಪ್ಗಳ ಮುಖಾಂತರ ಬ್ಯಾಂಕಿಂಗ್ ಸೇವೆ ಪಡೆಯುವುದು. AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್, ಬಯೋಮೆಟ್ರಿಕ್ನ ಭರವಸೆ ಅಥವಾ ಆಧಾರ್ ಹಣ ಬಳಸಿ ಹಣ ತೆಗೆಯುವ ಅಥವಾ ಕಳಿಸುವ ಬ್ಯಾಂಕಿಂಗ್ ವ್ಯವಸ್ಥೆ. ಆಡಳಿತ ಗವರ್ನೆನ್ಸ್ ಅಂತ ಕರಿತೀವಿ. ಸರ್ಕಾರಿ ಸೇವೆಗಳನ್ನ ಸಾರ್ವಜನಿಕರಿಗೆ ಇಂಟರ್ನೆಟ್ ಮತ್ತು ಡಿಜಿಟಲ್ ತಂತ್ರಜ್ಞಾನ ಮುಖ ತಲುಪಿಸುವುದೇ ಗವರ್ನೆನ್ಸ್ ಅಂದರೆ ಆಡಳಿತ. ಆಫೀಸ್ ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ ಕಾಗದ ರಹಿತ ಪೇಪರ್ಲೆಸ್ ಅಂತ ಕರಿತೀವಿ ಆಡಳಿತ ತರುವ ವ್ಯವಸ್ಥೆ. ಡಿಜಿಟಲ್ ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದ ಪ್ರಮಾಣಪತ್ರಗಳು ಅಂದರೆ ಜಾತಿ ಆದಾಯ ಪ್ರಮಾಣಪತ್ರಗಳು, ಪರವಾನಗಿಗಳನ್ನ ಆನ್ಲೈನಲ್ಲಿ ನೀಡುವ ಸೇವೆ. ಡಿಜಿಟಲ್ ಸಿಗ್ನೇಚರ್ ಡಿಜಿಟಲ್ ದಾಖಲೆಗಳ ಪ್ರಮಾಣೀಕರಣಕ್ಕಾಗಿ ಬಳಸುವ ಅತ್ಯಂತ ಸುರಕ್ಷಿತ ಎಲೆಕ್ಟ್ರಾನಿಕ್ ಸಹಿ. ಆನ್ಲೈನ್ ಸಿಟಿಜನ್ ಸರ್ವಿಸ್ ಸಾರ್ವಜನಿಕರು ಆನ್ಲೈನ್ ಮೂಲಕ ಪಡೆಯುವ ಸೇವೆ. ಉದಾಹರಣೆ ಕರ್ನಾಟಕ ಸೇವಾ ಸಿಂಧು, ಬೆಂಗಳೂರು ಒನ್ ಇವು. ಇನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ನಿಮ್ಮ ಸ್ವಂತ ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ ಬದಲಾಗಿ ಇಂಟರ್ನೆಟ್ ಸರ್ವರ್ಗಳಲ್ಲಿ ಡೇಟಾ ಸಂಗ್ರಹಿಸುವ ಮತ್ತು ಪ್ರವೇಶಿಸುವುದನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಉದಾಹರಣೆ ಗೂಗಲ್ ಡ್ರೈವ್, ಒನ್ ಡ್ರೈವ್, ಆಮೇಲೆ ಡ್ರಾಪ್ ಬಾಕ್ಸ್. ಗೂಗಲ್ ಡ್ರೈವ್ ಅಂದರೆ ಗೂಗಲ್ ನೀಡೋ ಉಚಿತ ಕ್ಲೌಡ್ ಸ್ಟೋರೇಜ್ ಸೇವೆ, ಅಂದರೆ 15 GB ಇರುತ್ತೆ ಇದು. ಆಮೇಲೆ ಒನ್ ಡ್ರೈವ್ ಅಂದರೆ ಮೈಕ್ರೋಸಾಫ್ಟ್ ಕಂಪನಿಯ ಕ್ಲೌಡ್ ಸ್ಟೋರೇಜ್ ಸೇವೆ. ಡ್ರಾಪ್ ಬಾಕ್ಸ್ ಅಂದರೆ ಫೈಲ್ ಸಂಗ್ರಹಣೆ ಮತ್ತು ಹಂಚಿಕೆ ಬಳಸುವ ಪ್ರಸಿದ್ಧ ಕ್ಲೌಡ್ ಸೇವೆ. ಡೇಟಾಬೇಸ್ ಅಂತ ಕರಿತೀವಿ. ಅಂದರೆ ಡೇಟಾಬೇಸ್ ಸಂಘಟಿತ ರೂಪದಲ್ಲಿ ಸಂಗ್ರಹಿಸಲಾದ ಡೇಟಾ ಸಂಪೂರ್ಣ ಒಂದು ಸಮೂಹ ಅಥವಾ ಗುಂಪು. ಟೇಬಲ್ ಅಂದರೆ ಡೇಟಾವನ್ನು ಸಾಲುಗಳು, ರಾಸ್ ಅಥವಾ ಲಂಬ ಸಾಲು ಅಥವಾ ಕಂಬ ಸಾಲುಗಳಲ್ಲಿ ಕಾಲಮ್ಸ್ ರೂಪದಲ್ಲಿ ವಿಂಗಡಿಸುವಂಥ ಒಂದು ವ್ಯವಸ್ಥೆ. ರೆಕಾರ್ಡ್ ಟೇಬಲ್ನಲ್ಲಿರುವ ಒಂದು ನಿರ್ದಿಷ್ಟ ಸಾಲು ಮಾಹಿತಿಯ ಒಂದು ಪೂರ್ಣ ಸೆಟ್.
ಫೈಲ್ಡ್ ಅಂದರೆ ಟೇಬಲ್ನಲ್ಲಿರುವ ಒಂದು ಲಂಬ ಸಾಲು, ಕಾಲಮ್ನ ಅಥವಾ ನಿರ್ದಿಷ್ಟ ಲಕ್ಷಣ, ಉದಾಹರಣೆ ಹೆಸರು, ವಯಸ್ಸು. ಆಮೇಲೆ DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಡೇಟಾಬೇಸನ್ನು ರಚಿಸಲು, ನಿರ್ವಹಿಸಲು ಮತ್ತು ಮಾರ್ಪಡಿಸಬಳುವ ಸಾಫ್ಟ್ವೇರ್, ಉದಾಹರಣೆಗೆ MySQL. ಹೀಗೆ ಇನ್ನು ಪ್ರಮುಖ ಕಂಪ್ಯೂಟರ್ ಶಾರ್ಟ್ಕಟ್ ಕೀಗಳನ್ನು ಹೇಳ್ತಾ ಇದ್ದಾರೆ ನೋಡಿ, ಹೇಳ್ತಾ ಹೋಗ್ತೀನಿ. Ctrl+C ಕಾಪಿ ಮಾಡೋದು ಅಥವಾ ಪ್ರತಿ ಮಾಡೋದು, Ctrl+V ಪೇಸ್ಟ್ ಅಂಟಿಸುವುದು, Ctrl+X ಕಟ್ ತೆರವುಗೊಳಿಸಿ ಇನ್ನೊಂದೆಡೆ ಒಯ್ಯುವುದು, Ctrl+Z ಅಂಡು ಮಾಡಿದ ಕೊನೆಯ ಕ್ರಿಯೆಯನ್ನು ರದ್ದುಗೊಳಿಸುವುದು, Ctrl+Y ರೇಡೋ ರದ್ದುಗೊಳಿಸಿದ ಕ್ರಿಯೆಯನ್ನು ಮರಳಿ ಮಾಡುವುದು, Ctrl+A ಸಿ ಸೆಲೆಕ್ಟ್ ಆಲ್ ಎಲ್ಲವನ್ನು ಆಯ್ಕೆ ಮಾಡುವುದು, Ctrl+S ಸೇವ್ ಫೈಲ್ ಉಳಿಸುವುದು, Ctrl+V ಪ್ರಿಂಟ್ ಮುದ್ರಿಸುವುದು, Ctrl+F ಫೈಂಡ್ ಪದ ಅಥವಾ ಮಾಹಿತಿ ಹುಡುಕುವುದು, Alt+Tab ತೆರೆದಿರುವ ವಿಂಡೋಗಳ ನಡುವೆ ಬದಲಾಯಿಸುವುದು, Alt+F4 ಪ್ರಸ್ತುತ ಚಾಲನೆಯಲ್ಲಿರುವ ವಿಂಡೋ ಆ್ಯಪ್ ಮುಚ್ಚುವುದು, Windows E ಫೈಲ್ ಎಕ್ಸ್ಪ್ಲೋರ್ ತೆರೆಯುವುದು, Windows+L ಕಂಪ್ಯೂಟರ್ ಸ್ಕ್ರೀನ್ ಲಾಕ್ ಮಾಡುವುದು. ಪ್ರಮುಖ ಕಂಪ್ಯೂಟರ್ ಸಂಕ್ಷಿಪ್ತ ರೂಪಗಳನ್ನು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದನ್ನು ಕಂಪ್ಯೂಟರ್ ಮೆದುಳು ಅಂತ ಕರಿತೀವಿ. ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಗಣಿತ ಮತ್ತು ತರ್ಕದ ಕೆಲಸ ಮಾಡುವ ಭಾಗ, CU ಕಂಟ್ರೋಲ್ ಯೂನಿಟ್ ಸಾಧನಗಳನ್ನು ನಿಯಂತ್ರಿಸುವ ಭಾಗ, RAM ರ್ಯಾಂಡಮ್ ಆಕ್ಸೆಸ್ ಮೆಮರಿ ತಾತ್ಕಾಲಿಕ ಮೆಮರಿ, ROM ರೀಡ್ ಓನ್ಲಿ ಮೆಮರಿ ಶಾಶ್ವತವಾದಂಥ ಮೆಮರಿ, USB ಯೂನಿವರ್ಸಲ್ ಸೀರಿಯಲ್ ಬಸ್, PDF ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, HTML ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, STTP ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTPS ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಸುರಕ್ಷಿತ ಇಂಟರ್ನೆಟ್ ಪ್ರೋಟೋಕಾಲ್, URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ವೆಬ್ಸೈಟ್ ವಿಳಾಸ, www ವರ್ಲ್ಡ್ ವೈಡ್ ವೆಬ್, BIOS ಬೇಸಿಕ್ ಇನ್ಪುಟ್ ಅಥವಾ ಔಟ್ಪುಟ್ ಸಿಸ್ಟಮ್, UPS ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ವಿದ್ಯುತ್ ಹೋದಾಗ ತಾತ್ಕಾಲಿಕ ಶಕ್ತಿ ನೀಡುವ ಸಾಧನ, SSD ಸಾಲಿಡ್ ಸ್ಟೇಟ್ ಡ್ರೈವ್ ವೇಗವಾಗಿ ಕೆಲಸ ಮಾಡುವ ಆಧುನಿಕ ಶೇಖರಣಾ ಸಾಧನ, HDD ಹಾರ್ಡ್ ಡಿಸ್ಕ್ ಡ್ರೈವ್ ಸಾಂಪ್ರದಾಯಿಕ ಶೇಖರಣಾ ಸಾಧನ, OCR ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನೈಸೇಷನ್, OMR ಆಪ್ಟಿಕಲ್ ಮಾರ್ಕ್ ರೀಡರ್ ಪರೀಕ್ಷಾ OMR ಸೀಟ್ ಮೌಲ್ಯಮಾಪನ ಸಾಧನ, MICR ಮ್ಯಾಗ್ನೆಟಿಕ್ ಲಿಂಕ್ ಕ್ಯಾರೆಕ್ಟರ್ ರಿಕಾಗ್ನೈಸ್ ಬ್ಯಾಂಕ್ ಚೆಕ್ಗಳನ್ನು ಪರಿಶೀಲಿಸುವ ವ್ಯವಸ್ಥೆ. ಇನ್ನು ಪ್ರಮುಖ ವ್ಯಕ್ತಿಗಳು, ಚಾರ್ಲ್ಸ್ ಬೆಬೇಜ್ ಕಂಪ್ಯೂಟರ್ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಅಲನ್ ಟ್ಯೂರಿಂಗ್ ಕಂಪ್ಯೂಟರ್ ಆಧುನಿಕ ಸೈನ್ಸ್ ಮತ್ತು ಕೃತಕ ಬುದ್ಧಿಮತ್ತೆಯ ಪಿತಾಮಹ, AI. ಟಿಮ್ ಬೆರ್ನೆಸ್-ಲೀ ವರ್ಲ್ಡ್ ವೈಡ್ ವೆಬ್ ಕಂಡುಹಿಡಿದ, ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಸಂಸ್ಥೆಯ ಸಂಸ್ಥಾಪಕರು, ಸ್ಟೀವ್ ಜಾಬ್ಸ್ ಆ್ಯಪಲ್ ಸಂಸ್ಥೆಯ ಸಂಸ್ಥಾಪಕರು. ಇತ್ತೀಚಿನ ತಂತ್ರಜ್ಞಾನಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವನಂತೆ AI ಅಂತ ಕರಿತೀವಿ, ಮಾನವನಂತೆ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಯಂತ್ರಗಳ ಒಂದು ತಂತ್ರಜ್ಞಾನ, ಉದಾಹರಣೆಗೆ ChatGPT. ಇನ್ನು ಮಷೀನ್ ಲರ್ನಿಂಗ್ ML ಅನುಭವ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಕಲಿಯುವ AI ಒಂದು ಭಾಗ. ಇಂಟರ್ನೆಟ್ ಆಫ್ ಥಿಂಗ್ಸ್ LOT ಭೌತಿಕ ಸಾಧನಗಳನ್ನು ಅಂದರೆ ಹೋಮ್ ಅಪ್ಲಿಕೆನ್ಸ್ ವೆಹಿಕಲ್ಸ್ ಇಂಟರ್ನೆಟ್ ಮೂಲಕ ಜೋಡಿಸಿ ನಿಯಂತ್ರಿಸುವ ವ್ಯವಸ್ಥೆ. ಬಿಗ್ ಡಾಟಾ ಸಾಂಪ್ರದಾಯಿಕ ತಂತ್ರಾಂಶಗಳಿಂದ ವಿಶ್ಲೇಷಿಸಲು ಸಾಧ್ಯವಾಗದಷ್ಟು ಬೃಹತ್ ಪ್ರಮಾಣದ ಡೇಟಾ. ಆಮೇಲೆ ರೋಬೋಟಿಕ್ಸ್ ಸ್ವಯಂಚಾಲಿತ ರೋಬೋಟ್ಸ್ ಅಂತ ಕರಿತೀವಲ್ಲ, ಇವು ಸ್ವಯಂಚಾಲಿತ ರೋಬೋಟ್ಗಳ ವಿನ್ಯಾಸ ಮತ್ತು ಬಳಕೆ. ಇನ್ನು ಬ್ಲಾಕ್ ಚೈನ್ ವಿಕೇಂದ್ರೀಕೃತ ಮತ್ತು ಅತ್ಯಂತ ಸುರಕ್ಷಿತ ಡಿಜಿಟಲ್ ಲೆಡ್ಜರ್ ತಂತ್ರಜ್ಞಾನ, ಕ್ರಿಪ್ಟೋ ಕರೆನ್ಸಿಯನ್ನು ಬಳಸ್ತಾರೆ. ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಹೆಚ್ಚು ಕೇಳ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬೆಬೇಜ್, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, RAM ಮತ್ತು ROM ನಡುವಿನ ವ್ಯತ್ಯಾಸ, RAM ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರೀಡ್ ಓನ್ಲಿ ಮೆಮರಿ ಇದೊಂದು ತಾತ್ಕಾಲಿಕ, ಇದು ಶಾಶ್ವತ. ಕಂಪ್ಯೂಟರ್ ಆಫ್ ಆದ ತಕ್ಷಣ ಇರಲು ಡೇಟಾ ಹೋಗ್ತೈತಿ, ಕಂಪ್ಯೂಟರ್ ಆಫ್ ಆದರೂ ಕೂಡ ಡೇಟಾ ಸುರಕ್ಷಿತವಾಗುತ್ತೆ. WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಇಂಟರ್ನೆಟ್ ಮೂಲಕ ಮಾಹಿತಿ ನೀಡುವಂಥ ಒಂದು ವಿನಿಮಯ ಮಾಡಿಕೊಳ್ಳುವಂಥ ಜಾಗತಿಕ ವ್ಯವಸ್ಥೆ. STTP ಮತ್ತು HTTPS ನಡುವಿನ ವ್ಯತ್ಯಾಸ, HTTP ಡೇಟಾವನ್ನು ಸಾಧಾರಣವಾಗಿ ರವಾನಿಸುತ್ತೆ, ಆದರೆ HTTPS ಡೇಟಾವನ್ನು ಎನ್ಕ್ರಿಪ್ಟನ್ನು ಸುರಕ್ಷಿತವಾಗಿ ರವಾನೆ ಮಾಡ್ತದೆ. ಬ್ಯಾಂಕಿಂಗ್ ಮತ್ತು ವೆಬ್ಸೈಟ್ಗಳಲ್ಲಿ ಪಾವತಿಸಲಿಕ್ಕೆ STTPSನ್ನು ಬಳಸ್ತಾರೆ. LAN WAN ವಿಸ್ತರಣೆ ಕೇಳಿದ್ರೆ LAN LAN ಲೋಕಲ್ ಏರಿಯಾ ನೆಟ್ವರ್ಕ್, MAN MAN ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, WAN WAN ವೈಡ್ ಏರಿಯಾ ನೆಟ್ವರ್ಕ್. Ctrl+Z ಏನು ಮಾಡ್ತೈತಿ ಅಂಡು ಮಾಡಿದ ಕೊನೆಯ ಕೀಯನ್ನು ಹಿಂತೆಗೆದುತ್ತದೆ ಕ್ರಿಯೆಯನ್ನು.
ವೈರಸ್ ಕಂಪ್ಯೂಟರ್ ಕಾರ್ಯಾಚರಣೆ ಅಡೆತಡೆ ಉಂಟು ಮಾಡುವಂತಹ ಮತ್ತು ಡೇಟಾವನ್ನು ಹಾಳು ಮಾಡುವ ದುರುದ್ದೇಶಪೂರಿತವಂಥ ಒಂದು ಪ್ರೋಗ್ರಾಮ್ ಮತ್ತು ಸಾಫ್ಟ್ವೇರ್. ಫೈರ್ವಾಲ್ ಅಂದರೆ ಅದರ ಉಪಯೋಗ ಇದ್ದಾರೆ ನೆಟ್ವರ್ಕ್ನಲ್ಲಿ ಅನಧಿಕೃತ ಪ್ರವೇಶ ಅಂತ ಕರಿತೀವಿ ಮತ್ತು ಸೈಬರ್ ದಾಳಿ ಕಂಪ್ಯೂಟರ್ನ ರಕ್ಷಣೆ ಮಾಡುವಂಥದ್ದು. MS ವರ್ಡ್, ಎಕ್ಸೆಲ್, PowerPoint ಉಪಯೋಗ. MS ವರ್ಡ್ ಪತ್ರಗಳನ್ನು, ವರದಿಗಳನ್ನು, ನೋಟ್ಸ್ಗಳನ್ನು, ದಾಖಲೆಗಳನ್ನು ತಯಾರಿಸುವುದು. MS ಎಕ್ಸೆಲ್ ಸ್ಪ್ರೆಡ್ಶೀಟ್, ಗಣಿತಾಚಾರ, ಲೆಕ್ಕಾಚಾರಗಳು, ಆಮೇಲೆ ಬಜೆಟ್ ಮತ್ತು ಡೇಟಾ ಕೋಷ್ಟಕಗಳ ನಿರ್ವಹಣೆ. MS PowerPoint ಸ್ಲೈಡ್ಗಳ ಮೂಲಕ ಪ್ರಸ್ತುತಿಗಳನ್ನು ಮಾಡಲು. ಗೂಗಲ್ ಕ್ರೋಮ್ ಯಾವ ವಿಧದ ಸಾಫ್ಟ್ವೇರ್? ಇದೊಂದು ವೆಬ್ ಬ್ರೌಸರ್. ಇಮೇಲ್ನಲ್ಲಿ CC ಮತ್ತು BCC ಎಂದರೇನು? CC ಅಂದರೆ ಕಾರ್ಬನ್ ಕಾಪಿ, BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಸಂದೇಶದ ಪ್ರತಿಯನ್ನು ಇತರರಿಗೆ ಕಳಿಸೋದಕ್ಕೆ ಈ ಇಮೇಲ್ ID ಎಲ್ಲರೂ ಕಾಣಿಸುತ್ತೆ. ಸಂದೇಶ ಪ್ರತಿ ಇತರರಿಗೆ ಕಳಿಸಲು ಆ ಇಮೇಲ್ ID ಯಾರಿಗೂ ಕಾಣೋದಿಲ್ಲ, ಗೌಪ್ಯವಾಗಿರುತ್ತೆ. UPI ಅಂದರೆ ಅನ್ಫರ್ಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಕರಿತೀವಿ. ಆಮೇಲೆ SSD ಮತ್ತು HDD ನಡುವಿನ ವ್ಯತ್ಯಾಸ. SSD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ಇದು ಚಲಿಸುವ ಭಾಗಗಳನ್ನ ಹೊಂದಿರ್ತೈತಿ, ಅಂದರೆ ಮೆಕ್ಯಾನಿಕಲ್ ಪಾರ್ಟ್ಸ್. ಇದು ಚಲಿಸುವ ಭಾಗಗಳಿರೋದನ್ನು ಫ್ಲ್ಯಾಶ್ ಮೆಮ್ರಿ. ಆಮೇಲೆ ವೇಗ ತುಸು ಕಡಿಮೆ, ಆದರೆ ಅತ್ಯಂತ ವೇಗವಾಗಿ ಕೆಲಸ ಮಾಡ್ತದೆ, ತುಂಬ ಬಾಳಿಕೆ ಹೆಚ್ಚು. ನೋಡಿ ಸ್ನೇಹಿತರೆ, ಚೆನ್ನಾಗಿ ಓದ್ಕೊಳ್ಳಿ. ಹಿಂಗೆ ಸಾಧ್ಯ ಆದಷ್ಟು ಕಂಪ್ಯೂಟರ್ ಬಗ್ಗೆ ಕೊಡುವಂಥ ಸಂಪೂರ್ಣ ಮಾಹಿತಿಯನ್ನು ಕವರ್ ಮಾಡಿದ್ದೀನಿ. ಇನ್ನೂ ಕೂಡ ಮಾಹಿತಿ ಇದೆ, ಹೇಳ್ತೀನಿ. ಹಾಗೆ ಎಲ್ಲರೂ ನೋಡ್ತಾರೆ ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್, ಹಾಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಇನ್ನೇನು ಮಾಹಿತಿ ಬೇಕು ಕಾಮೆಂಟ್ ಮಾಡಿ. ಹಾಗೆ ನೀವು ಕೊಡುವಂಥ ಒಂದು ಲೈಕ್ಸು ಕಾಮೆಂಟಿಂದ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಸಹಾಯ ಆಗುತ್ತೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ನಮಸ್ಕಾರ.